ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ಹೋಗಿ ನೀವೇನು ಮಾಡಬೇಕು, ಗೋ ಆ್ಯಂಡ್ ವಾಚ್ ದೇರ್. ಎದಕ್ಕಂದರೆ ನಿಮ್ಮ ಕಂಟೆಂಟ್ಗಾನೆ ಲಿಕ್ಕಬೇಕು, ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಪಾಸ್ಟಾ, ಸಿಂಪಲ್ ಇಲ್ಲ ಫ್ಯೂಚರ ಏನು ಮಾಡ್ಬೇಕಂದಲ್ಲ ಅಸಲದು ಇರ್ತದೆ ನೋಡಿ. ಸೊ ನಾವಿವಲ್ಲಿ ಹೇಗೆ ಇರಬೇಕು, ಒಂದು ಕೆಲಂಡಿ ಒಂದು ಬಂದು ನೌನ್, ಓಕೆ. ಆ್ಯಂಡ್ ವಿ ಹ್ಯಾವ್ ಎದಕ್ಕೆ ಬೇಕು ಅಂದರೆ ನಮಗೆ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮ ಕೇಳೋಕ್ಕೆ ದಟ್ ಈಸ್ ದ ಡೈರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ನಾನು ಇಂಡೈರೆಕ್ಟ್ T1ಗೆ T2 ಚೇಂಜ್ ಆಗ್ಬೋದು, ಟೈಮ್ ಚೇಂಜ್ ಫಾಲೋಡ್ ಬೈ pronoun change ಅನ್ನೋದು. ಸೊ ವಾಟ್ ಈಸ್ ಆಲ್ ಆಫ್ ದಿ? ಹಲೋ SSLC 10th ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮ್ಮ ವೇದಾಂತು SSLC 10th. ಐ ಆಮ್ ತನ್ಮಯ್, ನಿಮ್ಮ ಇಂಗ್ಲೀಷ್ ಮಾಸ್ಟರ್ ಟೀಚರ್. ಸೊ ಕ್ಲಾಸಸ್ ಅನ್ನೋದು ಹೆಂಗೆ ಆತವೆ, ಒಳ್ಳೆ ಚೆನ್ನ ಥರ ಆತನೇ ಇರ್ತವೆ. ಸೊ ಹೆಂಗಿದ್ರೆ ನೀವು ಚೆನ್ನಾಗಿದ್ರೆ ಇಲ್ಲವಾ? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್ ದೇರ್ ಹೂ ಆರ್ ವಾಚಿಂಗ್ ಮೀ ಹಿಯರ್, ರೈಟ್? ಸೊ ನಮ್ಮ ವೇದಾಂತು ಚಾನಲ್ ಅನ್ನೋದು, ಸೊ ಇಲ್ಲಿ ಯೂಟ್ಯೂಬ್ದೇ ಅಲ್ಲದಂಗೆ ನಮಗೆ ಈ ಎಲ್ಲ ವಾಟ್ಸಪ್ದೇ, ಟೆಲಿಗ್ರಾಮ್ದೇ, ಸ್ನ್ಯಾಪ್ಚಾಟ್ದೇ ಆ್ಯಂಡ್ ಇನ್ಸ್ಟಾಗ್ರಾಮ್ದೇ ಎಲ್ಲ ಥರ ಅದನ್ಮಾತು. ಸೊ ನಮಗೆ ಈ ಎಲ್ಲ ಲಿಂಕ್ಸ ನಾವು ಕೆಳಗೆ ಡಿಸ್ಕ್ರಿಪ್ಷನ್ದೇ ಇದೆ. ಸೊ ಅಲ್ಲಿ ಹೋಗಿ ನೀವು ಪರ್ಟಿಕ್ಯುಲರ್ ವೆಬ್ಸೈಟ್ ಹೋಗಿ ಫಾಲೋ ಆಗಂడి. ಸೊ ಹಂಗೆ ಫಾಲೋ ಆದರೆ ನಿಮ್ಗೆ ಏನಿರ್ತದೆ, ಏನು ಅರ್ಥವಾದದೆ ಅಂದರೆ ನಮ್ಮ ವೇದಾಂತು ಚಾನಲ್ ಅನ್ನೋದು ಯೂಟ್ಯೂಬ್ದೇ ಅಲ್ಲದಂಗೆ ಇನ್ನು ನಿಮಗೆ ನಾಲೆಜ್ ಅನ್ನೋದು ಇನ್ನೂ ನಾವು ಕೊಡೋಕ್ಕೆ ಯೂಟ್ಯೂಬ್ದೇ ಎಲ್ಲ ಈ ವೆಬ್ಸೈಟ್ಸ್ದೇ ಎಲ್ಲ ನಾವು ಕನೆಕ್ಟ್ ಆಗಿದ್ದೀವಿ ಅನ್ಮಾತು. ಸೊ ಹಂಗೆ ನೀವು ಕೂಡ ನಮ್ಮದು ಟೈಪ್ ಆಗಾಸಿ ಏನು ಮಾಡ್ಬೇಕು, ನೀವು ಫಾಲೋ ಆಗಬೇಕು. ಸೊ ನಿಮ್ಗೆ ಏನೇನೋ ಡೌಟ್ಸ್ ಇದ್ದರೆ ಅಲ್ಲಿ ಹೋಗಿ ನೀವು ಈ ವೇದಾಂತು ಚಾನಲ್ನ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದೇ. ಸೊ ಆಮೇಲೆ ಏನಂದರೆ ಇವತ್ತು ಬಂದು ನಮಗೆ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಏನದು ಗ್ರಾಮರ್, right? So are you struggling with the direct and indirect speech, come active and passive voice? So today's video is exactly what you need. ಏನದು, ಸೊ ಸ್ವಲ್ಪ ಜನ ಸ್ಟೂಡೆಂಟ್ಸಿಗೆ ನಾನು ನಿಮಗೆ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ కానీ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ కానీ ಸೊ ಇಟ್ಟರದೇ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇರ್ತದೆ. ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ರೈಟ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ದೇ ನಾನು ಹೆಂಗೆ ಕೇಳ್ತೀನಿ ಅಂದರೆ ಒಂದು ಬಾರಿ ನೋಡ್ರೇ ಈ ವಿಡಿಯೋನ ನೀವು ನೋಡ್ರೆ ನಿಮಗೆ ಅರ್ಥವಾಗಬೇಕನ್ಮಾತು. ಸೊ ಹಂಗೆ ಈ ಟಾಪಿಕ್ಸ್ಗಾನೆ ಇಲ್ಲದಿಕ್ಕರೆ ಎಕ್ಸಸೈಸ್ ಎಲ್ಲ ರಿವ್ಯೂ ಮಾಡಿ ಆನ್ಸರ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ಕಾಸಿ ನಿಮಗೆ ಲಾಸ್ಟ್ ಸ್ಲೈಡ್ದೇ ರೈಟ್. ಸೊ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಅಂದಪ್ಪಲ್ಲ ನಾನು ಡಿಸ್ಪ್ಲೇ ಮಾಡ್ತೀನಿ. ಆ್ಯಂಡ್ ಏನು ಹಿಂಗೆ ಈ ಟಾಪಿಕ್ಸ್ದೇ ಸೂಪರ್ ಈಸಿ ಟ್ರಿಕ್ಸ್ ಕೂಡ ಇವೆಲ್ಲ ನಾವು ಕಲ್ತ್ಕೊಂಡಮ್. ಸೊ ವೈ ಸೋ ಲೇಟ್? ಹಿಟ್ ದ ಲೈಕ್ ಆ್ಯಂಡ್ ಶೇರ್ ಬಟನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಆ್ಯಂಡ್ ನಿಮಗೆ ಈ ಬೋರ್ಡ್ ಎಕ್ಸಾಮ್ಗೆ PYQs ಬೇಕಾ? ಸೊ ಹಂಗೆ ಬೇಕಂದರೆ ನಾನು ಮಾಡೋ ಒನ್ ಶಾರ್ಟ್ ಸೀರೀಸ್ ಇಲ್ಲದಿಕ್ಕರೆ ಸ್ವಲ್ಪ ವೀಡಿಯೋಸ್ ಅವು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ಹೋಗಿ ನೀವೇನು ಮಾಡಬೇಕು, ಗೋ ಆ್ಯಂಡ್ ವಾಚ್ ದೇರ್. ಎದಕ್ಕೇನೆಂದರೆ ನಿಮ್ಮ ಕಂಟೆಂಟ್ಗಾನೆ ಇಲ್ಲದಿಕ್ಕರೆ ಗ್ರಾಮರ್ ಟ್ರಿಕ್ಸ್ కానీ ಸೊ ಇವೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ, ಹೌದಾ? ಸೊ ಲೆಸನ್ ಮಧ್ಯೆ ಇಲ್ಲದಿಕ್ಕರೆ ಪೋಮ್ ಮಧ್ಯೆ ಕೂಡ ಈ ಗ್ರಾಮರ್ ಟಾಪಿಕ್ಸ್ ಅನ್ನೋದು ನಾನು ಅಲ್ಲಿದ್ದ ಎಲ್ಲೋ ಇದ್ದವು ತಗೊಂಡು ಇಲ್ಲಿ ನಾನು ಇಕ್ತೀನಿ ಅನ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ನಾನು ರೆಕಾರ್ಡೆಡ್ ವೀಡಿಯೋಸ್ ಇಲ್ಲದಿಕ್ಕರೆ ಲೈವ್ ಸೆಷನ್ಸ್ ನಾನೆಲ್ಲ ಮಾಡಿದ್ದೀನಲ್ಲ ಅವೆಲ್ಲ ನೀವು ಹೋಗಿ ಗೋ ಆ್ಯಂಡ್ ವಾಚ್ ದೇರ್, ಓಕೆನಾ? ಸೊ ಹೆಂಗೆ ನೋಡ್ತೀರಾ ಅಲ್ಲವಾ, ರೈಟ್? ಎಸ್ ಮ್ಯಾಮ್ ಅಂದಪ್ಪಲ ಕಮೆಂಟ್ ಮಾಡಿರಿ. ಐ ವಾಂಟ್ ಟು ಸಿ ದೋಸ್ ಕಮೆಂಟ್ಸ್, ಓಕೆನಾ? ಆ್ಯಂಡ್ ಇನ್ನೊಂದು, ಸೊ ಬಿಫೋರ್ ದಿಸ್ ಸೆಷನ್ ಆ್ಯಕ್ಚುಲಿ ನಂಗೊಂದು ಡೌಟ್ ಬಂದಿದೆ. ಅಸಲು ನಮ್ಮ ಸ್ಟೂಡೆಂಟ್ಸ್ಗೆ ಈ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನೋದು ಎದಕ್ಕೆ ಅಷ್ಟು ಕನ್ಫ್ಯೂಷನ್ ಆಗಿರ್ತದೆ? ಇಲ್ಲದಕ್ಕೆ ಆ್ಯಕ್ಟಿವ್ ಪ್ಯಾಸ್ ಕೂಡ ಸ್ವಲ್ಪ ಜನ ಸ್ಟೂಡೆಂಟ್ಸಿಗೆ ಯಾವ್ದೆಲ್ಲ ಲಿಕ್ಕಬೇಕೋ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಪಾಸ್ಟಾ, ಸಿಂಪಲ್ಲಾ, ಇಲ್ಲದಕ್ಕೆ ಫ್ಯೂಚರಾ, ಏನು ಮಾಡ್ಬೇಕಂದಪ್ಪಲೆ ಅಸಲದು ಇರ್ತದೆ ಅನ್ನೋದು. ಸೊ ನಾವಿವಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ಕೊಳಮನಂದರೆ, ಓಕೆ, ಸೊ ಈ ಸೆಷನ್ ಫ್ಲೋ ಅನ್ನೋದು ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೈಟ್, ಇಲ್ಲಿ ಫಸ್ಟ್ ನಾವು ಬಂದು ಓಕೆ, ಸೊ ಇವತ್ತು ಏನೇನು ಇರ್ತದೆ ಅಂದಪ್ಪಲ ನಾವು ನೋಡೋಣ. ಸೊ ಏನಿರ್ತದೆ ಅಂದರೆ ನಾನು ಕೇಳ್ತೀನಿ ನೋಡಂడి. ಫಸ್ಟ್ ಬಂದಿಲ್ಲಿ ಸ್ಪೀಚ್ ಟ್ರಾನ್ಸ್ಫಾರ್ಮೇಷನ್, ಓಕೆನಾ? ಇಲ್ಲಿ ಸ್ಪೀಚ್ ಅಂದ್ರೇನು, ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ರೈಟ್? ಸೊ ಇಲ್ಲಿ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ದೇ ನಾವು ಏನು ಮಾಡಬೇಕು, ಒಂದು ಫಸ್ಟ್ ಈ ಟಾಪಿಕ್ನ ಏನು ಅಸಲು ಇಲ್ಲ ಸಣ್ಣ ಫಾರ್ಮ್ಲಾಸ್ 3T ಫಾರ್ಮ್ಲಾ ಅನ್ನೋದಾದೆ.
ಓಕೆ, ಸೊ ಈ 3T ಫಾರ್ಮುಲಾ, ವಿತೌಟ್ ದಿಸ್ 3T ಫಾರ್ಮುಲಾ ಯು ಕೆನಾಟ್ ಡೂ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಎಕ್ಸಸೈಸಸ್. ಓಕೆನಾ? ಸೊ ಇವೆಲ್ಲ ನೀವು ನೋಡಬೇಕು. ಇಂಟರ್ವ್ಯೂ ಕ್ವಶನ್ಸ್ ಅನ್ನೋವು ಅಂದರೆ ನಮ್ಮ ಬೇಸಿಕ್ ಅಂದರೆ ರಿಯಲ್ ಲೈಫ್ದೇ ಹೆಂಗೆ ನಾವು ಯೂಸ್ ಮಾಡ್ಬೋದು ಈ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ತೊಗೊಂಡ್ಬಿಟ್ಟು ಹೆಂಗೆ ನಾವು ಯೂಸ್ ಮಾಡ್ತೀವಿ ಅನ್ನಪ್ಲೆ ನಾವು ಡಿಸ್ಕಸ್ ಮಾಡ್ಕೊಂಡು ಆ್ಯಂಡ್ ಫಾಲೋಡ್ ಬೈ ಏನಿದು ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್. ಸೊ ಏನು ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್. ಸೊ ಇದ್ದೇ ಎ ಬಿ ರೂಲ್. ಮ್ಯಾಮ್ ABC ಬರ್ತದಲ್ಲ ಲೈಕ್ರಿ, ಬಿ ಏನು ಮ್ಯಾಮ್ ಅಂದರೆ ಲೆಟ್ ಸಿ. ಓಕೆ, ನೆಕ್ಸ್ಟ್ ಬಂದು ಇದು ಓಕೆ, ಸೊ ಫಾಲೋಡ್ ಬೈ ದ ರ್ಯಾಪಿಡ್ ಫೈರ್ ಕ್ವಶನ್ಸ್ ಅನ್ಬೋದು, ರೈಟ್? ಸೊ ಇವಲ್ಲಿ ನಮಗೆ ನಂಗೊಂದು ಕೇಳಂడి ನಾನು ಏನಂದರೆ, ಸೊ ನಿಮಗೆ ನೋಟ್ಸ್ కానీ ಇಂಪಾರ್ಟೆಂಟ್ ಕ್ವಶನ್ಸ್ కానీ ಮಾಡೆಲ್ ಪೇಪರ್ಸ್ కానీ ಗ್ರಾಮರ್ ಶಾರ್ಟ್ಕಟ್ಸ್ కానీ ಅವೆಲ್ಲ ನೀವು ಬೇಕು ಅನ್ನಂದರೆ ಏನು ಮಾಡಬೇಕು? ಕಂಪಲ್ಸರಿ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಟೆಲಿಗ್ರಾಮ್ದೇ ನಮಗೆ ಈ PDFs ಅನ್ನೋದು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಗೋ ಆ್ಯಂಡ್ ವಾಚ್ ದೇರ್, ಡೌನ್ಲೋಡ್ ಮಾಡ್ಕಾಸಿ ನೀವೇನು ಮಾಡಬೇಕು, ಅದನ್ನು ಒಂದು ಜೊತೆ ಹಿಂಗೆ ನೋಡ್ಕಾಸಿ. ಓಕೆ, ನೋಡಿ ನೀವು ಪ್ರಾಕ್ಟೀಸ್ ಮಾಡಂడి, ಓದ್ಕೊಂಡು, ರೈಟ್? ಇವಲ್ಲಿ ಟೀಚರ್ಸ್ ನೋಟ್ಸ್ ಅನ್ನೋದು ಎದಕ್ಕೆ ಬೇಕು? ನಮಗೆ ಟೀಚರ್ಸ್ ನೋಟ್ಸ್ ಅನ್ನೋದು ಎದಕ್ಕೆ ಬೇಕು? ನಮಗೆ ಟೀಚರ್ಸ್ ನೋಟ್ಸ್ ಅನ್ನೋದು ಎದಕ್ಕೆ ಬೇಕು? ನಿಮಗೆ ಎದಕ್ಕೆ ಬೇಕು? ನಮಗೆ ಎದಕ್ಕೆ ಬೇಕು ಅಂದರೆ ನಮಗೆ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮಗೆ ಅವಸರ ಇರ್ತದೆ. ಸೊ ಇಲ್ಲಿ ನಿಮಗೆ ಏನು ಅವಸರ ಇರೋದು ಅಂದರೆ ಇಂಪಾರ್ಟೆಂಟ್ ಟ್ರಿಕ್ಸ್ ಅನ್ನೋದು ನಾವು ಕೇಳ್ತೀವಿ ಅನ್ಮತ್ತೆ. ಸೊ ಆ ಟ್ರಿಕ್ಸ್ ಅನ್ನೋದು ಹೆಂಗೆ ಟ್ಯಾಕಲ್ ಮಾಡಬೇಕು ಎಕ್ಸಾಮ್ನ, ರೈಟ್? ಪ್ರಿಪರೇಷನ್ ಹೆಂಗೆ ಮಾಡ್ಬೇಕಂದಪ್ಪಲ್ಲ ನಾವು ಇವೆಲ್ಲ ಡಿಸ್ಕಸ್ ಮಾಡ್ಕೊಂಬತ್ತು. ಸೊ ಇವಲ್ಲಿ ನೀವೇನು ಮಾಡಬೇಕು? ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಸೊ ವೀಕ್ ವೈಸ್ ವೀಕ್ಗೆ, ಓಕೆ, ಅಂದರೆ ಒಂದು ವಾರ ಆಮಾಸೆ ಇನ್ನೊಂದು ವಾರ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಆ್ಯಂಡ್ ವಿಡಿಯೋಸ್ ಅನ್ನೋದು ಕೂಡ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಸೊ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಕರ್ನಾಟಕ SSLC 2027 ಎಕ್ಸಾಮ್. ಹೌದಲ್ಲ? 2027 ಎಲ್ಲ ನೀವು ಒಂದು ಜಂತಿರೆ ಆಗಬೇಕನ್ಮತ್ವಿ. ಹೆಂಗೆ? ನನಗೆ ಎಲ್ಲ ಬರ್ತವೆ. ಓಕೆ, ಸೊ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿದೆ, ನಾನು ಕಾನ್ಫಿಡೆನ್ಸ್ ನಿಮಗಿದ್ರೆ 2027 ಎಕ್ಸಾಮ್ದೇ ನೀವೇನು ಮಾಡ್ತೀರಿ? ಟಾಪ್ ಅನ್ನೋದು ಬರ್ತೀರಿ, ರೈಟ್? ಸೊ ನೀವು ಎಲ್ಲರೂ ಒಳ್ಳೆ ಥರ ಮಾರ್ಕ್ಸ್ ಬರಬೇಕನ್ನಪ್ಪಲ್ಲ ನಾನು ಕೋರ್ಕೊತಿದ್ದೀನಿ, ರೈಟ್? ಇವಲ್ಲಿ ವಿಲ್ ಸ್ಟಾರ್ಟ್ ವಿತ್ ದ ಡಿರೆಕ್ಟ್ ಸ್ಪೀಚ್. ಸೊ ನಮಗೆ ಆಲ್ರೆಡಿ ಗುರ್ತು ಡಿರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನೋವು ಇರ್ತವೆ ಅನ್ನಪ್ಪಲ್ಲ ಗುರ್ತು. ಸೊ ನಮಗೆ ಏನು ಇಲ್ಲಿ ಅನ್ನಂದರೆ ಇಲ್ಲಿ ಸ್ಪೀಚಸ್ ಅನ್ನೋವು ಎರಡರಕ, ರೈಟ್? ಸೊ ಇದ್ದೇ ನಮಗೆ ಸ್ಪೀಚಸ್ ಅನ್ನೋವು ಎರಡರಕ, ಹೌದಲ್ಲನ? ಓಕೆ, ಸೊ ನಾವು ಏನು ಮಾಡ್ಕೊಬೇಕು? ಫಸ್ಟ್ ಬಂದು ನಮಗೆ ಏನದೆ? ಫಸ್ಟ್ ಬಂದು ನಮಗೆ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನೋದು. ಫಸ್ಟ್ ಬಂದು ಡಿರೆಕ್ಟ್ ಸ್ಪೀಚ್ ಫಾಲೋಡ್ ಬೈ ಸೆಕೆಂಡ್ ಒನ್ ಏನದು? ಇಂಡೈರೆಕ್ಟ್ ಸ್ಪೀಚ್. ಸೊ ಇದ್ದೇ ನಮಗೆ 3T ಫಾರ್ಮುಲಾ ಅನ್ನೋದು ಅದೇ. ಸೊ ಅದು ನಾವು ಕಲ್ತ್ಕೊಂಡಿದ್ದೇವೆ ಅನ್ಕೊಂಡು ನಿಮಗೆ ಯಾವ ಕ್ವಶನ್ ಬಂದರೆ ಕೂಡ ಆ ಕ್ವಶನ್ ನೀವು ಮಾಡೊಚ್ಚು. ಸೊ ಕಾನ್ಫಿಡೆಂಟ್ ಇದ್ದೇ ನಾವು ನೋಡಮ್. ಸೊ ಏನದು ಏನು ಇರ್ತದೆ ಅಂದರೆ, ರೈಟ್? ಸೊ ಇವಲ್ಲಿ ಡಿರೆಕ್ಟ್ ಅಂದರೆ ಏನು? ಡೈರೆಕ್ಟೇ ನಾವು ಮಾತಾಡೋದು. ಏನು ಹೆಂಗೆ ಮಾತಾಡ್ತೀವಿ, ಏನು ಮಾತಾಡಬೇಕು ಅಂದರೆ ನಾರ್ಮಲ್ ಸೆಂಟೆನ್ಸ್ ಏನದು? ನಾನು ಏನು ಮಾತಾಡ್ತೀನೋ ನಿಮಗೆ ಅದು ಅರ್ಥವಾಗೋದು, ದಟ್ ಈಸ್ ದ ಡಿರೆಕ್ಟ್ ಅನ್ನೋದು. ಸೊ ಇದು ನಾನು ಡಿರೆಕ್ಟ್ ವರ್ಡ್ಸ್ ಅನ್ನೋದು ನಿಮಗೆ ಕೇಳ್ತೀನಿ, ಎಕ್ಸಾಕ್ಟ್ ವರ್ಡ್ಸ್ ಅನ್ನೋದು ಕೇಳಾಕೆ, ದಟ್ ಈಸ್ ದ ಡಿರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ನಾನು ಏನು ಕೇಳ್ತಿದ್ದೀನೋ ನಿಮ್ಮ ಫ್ರೆಂಡಿಗೆ ಹೆಂಗೆ ಕೇಳ್ತೀರಿ ಅಂದಪ್ಪಲೆ, ದಟ್ ಈಸ್ ದ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಡಿರೆಕ್ಟ್ ಮೀನಿಂಗ್, ಇಂಡೈರೆಕ್ಟ್ ಮೀನಿಂಗ್ ಅಂದಪ್ಪಲೆ ಇರ್ತಾವಲ್ಲ. ಸೊ ಹಂಗೆ ನಾವು ಕಲ್ತ್ಕೊಳಮ್. ಸೊ ಇಲ್ಲಿ ವಿ ಹ್ಯಾವ್ ಅ ಸೆಂಟೆನ್ಸ್ ಆ್ಯಸ್ ಏನಿದು?
ಡೆಲಾ ಸೆಡ್ ಐ ಸೋಲ್ಡ್ ಮೈ ಹೇರ್, ರೈಟ್? ಸೊ ಇಲ್ಲಿ ಎಷ್ಟು ಮ್ಯಾಮ್, ಎದಕ್ಕೆ ಮ್ಯಾಮ್ ಅಷ್ಟು ಸಾಗದಿಸಿದ್ರಿ ಅಂದರೆ, ಸೊ ಹೇರ್ ಅಂದರೆ ನಮಗೆ ಆಲ್ರೆಡಿ ತುಂಬ ಇಷ್ಟವಲ್ಲ, ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಫಾರ್ ದ ಲೇಡೀಸ್. ಸೊ ಇಲ್ಲಿ ನಮಗೆ ಏನು ಅಂದರೆ ಐ ಸೋಲ್ಡ್ ಮೈ ಹೇರ್ ಅಂದರೆ ಏನು, ಡೆಲ್ಲ ಆಕಿನೂ ಏನು ಕೇಳಲ್ಲ ಅಂದರೆ ಸೇಡ್ ಆಲ್ರೆಡಿ ಇದು ಹಿಂಟ್ ವರ್ಡ್ ಆಫ್ ಅ ಡಿರೆಕ್ಟ್ ಸ್ಪೀಚ್. ಓಕೆ, ಸೊ ಇಲ್ಲಿ ಡೆಲ್ಲ ಅನ್ನೋ ಆಕಿನೂ ಏನು ಕೇಳಲ್ಲ, ಐ ಸೋಲ್ಡ್ ಮೈ ಹೇರ್. ಸೊ ಇದು ನಿಮ್ಮ ಫ್ರೆಂಡ್ ನೀವು ಹೆಂಗೆ ಕೇಳ್ತೀರೇನೆಂದರೆ ಡೆಲ್ಲ. ಓಕೆ, ಸೊ ಇಲ್ಲಿ ಈ ನೌನ್ ಅನ್ನೋದು ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡದಿಕ್ಕರೆ ದಟ್ ಈಸ್ ಟೋಟಲಿ ರಾಂಗ್. ಸೊ ಇಲ್ಲಿ ನೌನ್ ಅನ್ನೋದು ಪಕ್ಕ ಇರಬೇಕು ಆ್ಯಂಡ್ ಫಾಲೋಡ್ ಬೈ, ರೈಟ್, ಸೇಡ್ ಅನ್ನೋದು ಇಕ್ಕೋಬೇಕು. ಸೇಡ್ ಆಮೇಲೆ ಏನು ಮಾಡ್ಬೇಕಂದ್ರೆ ಡರ್ಟ್ ಅನ್ನೋದು ಇಕ್ಕೋಬೇಕು. ಓಕೆನಾ? ಸೊ ಡರ್ಟ್ ಅನ್ನೋದು ಇಕ್ಕರೆ ನಿಮಗೆ ಡಿರೆಕ್ಟ್ ಸ್ಪೀಚ್ ಅನ್ನೋದು ಇಂಡೈರೆಕ್ಟ್ ಸ್ಪೀಚ್ ತಪ್ಪಲೆ ಕೇಳ್ತೀರಿ ಅಂದಪ್ಪಲೆ ನಮಗೆ ಅರ್ಥ, ರೈಟ್? ಸೊ ಇಲ್ಲಿ ಶಿ ಹ್ಯಾಡ್ ಸೋಲ್ಡ್ ಹರ್ ಹೇರ್. ಓಕೆನಾ? ಸೊ ಇಲ್ಲಿ ಏನೇನು ಸಿಮಿಲರ್ ಅವೆ ಒಂದು ಕೆಲಂಡಿ, ಒಂದು ಬಂದು ನೌನ್, ಓಕೆ, ಆ್ಯಂಡ್ ವಿ ಹ್ಯಾವ್ ಅ ಸಿಮಿಲರ್ ವರ್ಡ್ ಆಸ್ ಸೇಡ್. ಓಕೆ, ಆ್ಯಂಡ್ ವಿ ಹ್ಯಾವ್ ಅ ಏನಿದು ಸೋಲ್ಡ್ ಹರ್, ಯಾ, ಸೋಲ್ಡ್ ಆ್ಯಂಡ್ ಹೇರ್ ಅನ್ನೋದು, ಸೋಲ್ಡ್ ಒಂದು ಆಮೇಲೆ ಹೇರ್ ಅನ್ನೋದು. ಸೊ ಇವು ಕಾಮನ್ ಅವೆ, ಹೌದಾ? ಸೊ ಇವು ಅನ್ನೋವು ಕಾಮನ್ನೇ ಅವೆ. ಏನು ಚೇಂಜ್ ಅವನಂದರೆ ಒಂದು ದಟ್ ಅನ್ನೋದು ಆ್ಯಡ್ ಆಗಿದೆ, ರೈಟ್? ಹ್ಯಾಡ್, ರೈಟ್? ಸೊ ಹ್ಯಾಡ್ ಕೂಡ ಬಂದದ ಮತ್ತು ಫಾಲೋಡ್ ಬೈ ದ ಹರ್ ಹೇರ್, ಆಕಿನ ಹೇರ್ ಅಲ್ಲ, ಸೊ ಆಕಿನ ಕೂದಲು. ಹಂಗೆ ನೀವು ಈ ಜೊತೆ ನೀವು ರೈಟ್ ಕಂಪ್ಲೀಟೇ ಪ್ರಿಪೇರ್ ಆಗಬೇಕು. ಸೊ ಇದು ಈಸಿ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಲಿದ್ದಾನೆ ನಾನು ಕ್ವೆಶನ್ ತಗೊಂಡಿದ್ದೀನಿ, ರೈಟ್? ಸೊ ಇಲ್ಲಿ ದ ಟೆನ್ಸ್ ಅನ್ನೋದು ಹಿಂದಕ್ಕೆ ಶಿಫ್ಟ್ ಆಗ್ತದೆ, ಅಂದರೆ ಪ್ರೆಸೆಂಟ್ ಏನು ಕೇಳ್ತಿರೋ ಅದು ಪಾಸ್ಟೇ ಹೋಗ್ತದೆ. ಸೊ ಇಲ್ಲಿ ಒಂದು ಬಾರಿ ಡಿಸ್ಕಸ್ ಮಾಡ್ಕೊಂಡು ನಮ್ಗೆ ಏನಂದರೆ, ರೈಟ್? ಸೊ ಇಲ್ಲಿ ಪ್ರೆಸೆಂಟ್ ಅನ್ನೋದು ಪಾಸ್ಟೇ ಶಿಫ್ಟ್ ಆಗ್ತದೆ. ಸೊ ಇದೊಂದು ರೂಲ್, ಇದು ಸೆಕೆಂಡ್ ರೂಲ್, ಇದು ಆ್ಯಂಡ್ ಇದು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಓಕೆನಾ? ಸೊ ಇಲ್ಲಿ ನಮಗೆ 3T ಫಾರ್ಮುಲಾ ಅನ್ನೋದು ಇರ್ತದೆ. ಏನು ಈ 3T ಫಾರ್ಮುಲಾ ಅನ್ನಂದರೆ ಏನು, ಮತ್ತು ನಾವು ಡಿಸ್ಕಸ್ ಮಾಡ್ಕೊಂಡು ವಾಟ್ ಈಸ್ ದ್ಯಾಟ್ 3T ಫಾರ್ಮುಲಾ. ಸೊ ಇಲ್ಲಿ ಈ 3T ಫಾರ್ಮುಲಾ ಬಂದು, ರೈಟ್, ವಿ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಏನು, ಇಟ್ ಈಸ್ ಅ ಸೂಪರ್ ಟ್ರಿಕ್ ಆಫ್ ವಾಟ್. ಟಿ ಅಂದರೆ ಏನು, ಟಿ ಅಂದರೆ ಟೆನ್ಸ್, ಓಕೆನಾ? ಸೊ ಇಲ್ಲಿ ಟಿ ಅಂದರೆ ಟೆನ್ಸ್ ಅಂದಪ್ಲೆ ನಮಗೆ ಗುರ್ತು. ಟೆನ್ಸ್ ಅನ್ನೋದು ಯಾವ ಥರ ಚೇಂಜ್ ಆಗ್ತದೆ, ಎಲ್ಲಿದ್ದ ಎಲ್ಲಿ ಬರ್ತದೆ. ಸೊ ಇಲ್ಲಿ T1 ಅದೇ, T2 ಅದೇ, ರೈಟ್, T3 ಅದೇ. ಸೊ ಇಲ್ಲಿ T1, T2, T3, ಓಕೆ? ಸೊ ಇಲ್ಲಿ, ಸೊ ಇದು ಹಿಂಗೆ ಸೊ ಇದ್ದೇ T1 ಇದು, T2 ಆ್ಯಂಡ್ T3, ರೈಟ್? ಸೊ ಇಲ್ಲಿ ಹೆಂಗೆ ಚೇಂಜ್ ಆಗ್ತದೆ, T1 T2 ಚೇಂಜ್ ಆಗ್ಬೋದು, ಟೈಮ್ ಚೇಂಜ್ ಫಾಲೋಡ್ ಬೈ ಪ್ರನೌನ್ ಚೇಂಜ್ ಅನ್ಮಾತು. ಸೊ ವಾಟ್ ಈಸ್ ಆಲ್ ಆಫ್ ದಿಸ್ ಅನ್ನಂದರೆ ಒಂದು ನೋಡು, ಕನ್ಫ್ಯೂಷನ್ ಇಲ್ಲದಂಗೆ ನಾನು ಕೇಳ್ತೀನಿ. ಸೊ ಇಲ್ಲಿ ನೀವು ಈ 3T's ಅನ್ನೋದು ನೀವು ನಿಮ್ಮ ಆನ್ಸರ್ದೇ ಇಕ್ಕಬೇಕು. ಹೆಂಗೆ ಚೇಂಜ್ ಆಗ್ತದೆ ಅಂದರೆ ಒಂದು, ರೈಟ್, T1, T2, ಓಕೆ? ಸೊ ಇವೆರಡು ಕೂಡ ಹೆಂಗೆ ಅಂದರೆ ಇವು ಎರಡು ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡ್ರೆ, ಓಕೆ, ರೈಟ್? ಸೊ ಇಲ್ಲಿ ಚೇಂಜ್ ಆಗ್ತದೆ T1 ಆ್ಯಂಡ್ T2. ಹೆಂಗೆ ಚೇಂಜ್ ಆಗ್ತದೆ ಅಂದರೆ ನಾನೊಂದು ಹೇಳ್ತೀನಿ ನೋಡಂడి. ಸೊ ಇಲ್ಲಿ ನೋಡಂడి, ಇಲ್ಲಿ T1 ಟೆನ್ಸ್. ಸೊ ಇಲ್ಲಿ ಟೆನ್ಸ್ ಅನ್ನೋದು, ರೈಟ್, ಯಾ. ಸೊ ಇದೇ T1 ಟೆನ್ಸ್ದೇ ಸಿಂಪಲ್ ಪ್ರೆಸೆಂಟ್ ದೇ, ಓಕೆ? ಸಿಂಪಲ್ ಪ್ರೆಸೆಂಟ್ ಅನ್ನೋದು ನಮಗೆ ಆಲ್ರೆಡಿ ಗುರ್ತು, ಸಿಂಪಲ್ ಪಾಸ್ಟ್ ಅನ್ನೋದು ಕನ್ವರ್ಟ್ ಆಗ್ತದೆ. ಅದಕ್ಕೇನೆಂದರೆ ಪ್ರೆಸೆಂಟ್ ಅನ್ನೋದು ಪಾಸ್ಟೇ ಹೋಗ್ತದೆ. ಆ್ಯಂಡ್ ವಿ ಹ್ಯಾವ್ ಅ ಪ್ರೆಸೆಂಟ್ ಕಂಟಿನ್ಯೂಯಸ್. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅನ್ನೋದು ಹೆಂಗೆ ಎಲ್ಲಿ ಚೇಂಜ್ ಆಗ್ತದೆ, ಆಬ್ವಿಯಸ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಅನ್ನಪ್ಪಲೆ ಚೇಂಜ್ ಆಗ್ತದೆ. ನೆಕ್ಸ್ಟ್ ಫಾಲೋಡ್ ಬೈ ಪ್ರೆಸೆಂಟ್ ಪರ್ಫೆಕ್ಟ್. ಈ ಪರ್ಫೆಕ್ಟ್ ಏನೇ ನಮಗೆ ಹ್ಯಾಸ್ ಗಾನಿ ಹ್ಯಾಡ್ ಗಾನಿ ಬರ್ತದೆ, ಬೀನ್ ಬರ್ತದೆ. ಬೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಫೆಕ್ಟ್. ಸೊ ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ಪಾಸ್ಟ್ ಪರ್ಫೆಕ್ಟೇ ಚೇಂಜ್ ಆಗಿಬಿಡ್ತದೆ. ವಿ ಹ್ಯಾವ್ ಅ ಸಿಂಪಲ್ ಪಾಸ್ಟ್. ಸೊ ಸಿಂಪಲ್ ಪಾಸ್ಟ್ ಅನ್ನೋದು ಹೆಂಗೆ ಚೇಂಜ್ ಆಗ್ತದೆ ಅಂದರೆ ಪಾಸ್ಟ್ ಪರ್ಫೆಕ್ಟೇ ಚೇಂಜ್ ಆಗಬೇಕು, ಓಕೆ? ಇನ್ನೊಂದು ಏನಂದರೆ ಯಾವ್ದಾರ ಕೂಡ ವಿಲ್, ಕ್ಯಾನ್ ಆ್ಯಂಡ್ ಮೇ ಅನ್ನೋದು ವುಡ್, ಕುಡ್ ಆ್ಯಂಡ್ ಮೈಟ್ ಅಂದಪ್ಪಲೆ ಚೇಂಜ್ ಆಗ್ತದೆ ಅನ್ಮತ್ತೆ. ಸೊ ಈ ಥರ ನೀವು
ರೆಗ್ಯುಲರೇ ಇವು ನೀವು ರಿವೈಸ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಟುಡೇ ಅನ್ನೋದು ನಮಗೆ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಫೈನ್ ಮಾಡಂడి. ಟುಡೇ ಅನ್ನೋದು ಎಲ್ಲಿ ಬರ್ತದೆ? ಇಲ್ಲಿ, ರೈಟ್? ಸೊ ಇಲ್ಲಿ ಅನ್ನೋದು ಬರ್ತದೆ. ನಮಗೆ ಟು ದೇ ಹೆಂಗೆ ಬರ್ತದೆ ಅಂದರೆ ಟೈಮ್ ಅನ್ನೋದು ಮತ್ತೆ ಇಟ್ಕೊಬೇಕು. ಸೊ ಇಲ್ಲಿ ಟೈಮ್ ಅನ್ನಂದರೆ ನಮಗೆ ಹೆಂಗೆ ಅಂದರೆ ಇಲ್ಲಿ ನೋಡ್ರಿ, ನಮಗೆ ಆಲ್ರೆಡಿ ಗುರ್ತು ಪ್ರೆಸೆಂಟ್ ಅನ್ನೋದು ಪಾಸ್ಟೇ ಕನ್ವರ್ಟ್ ಆಗ್ತದೆ. ಸೊ ಇವು ಟೈಮ್ ಅನ್ನೋದು ಅಂದರೆ ಪ್ರೆಸೆಂಟ್ ಟೈಮ್ದೇ ಈ ವರ್ಡ್ಸ್ ಅನ್ನೋದು ನಾವು ಯೂಸ್ ಮಾಡ್ತೀವಿ. ನಾವು కానీ ಟುಡೇ కానీ. ಓಕೆ, ಸೊ ಇದೊಂದು ನಾವು ಪಾಸ್ಟ್ಗೆ ಯೂಸ್ ಮಾಡು ಅಂದರೆ ಇದು ಎಸ್ಟರ್ಡೇ ಅನ್ನೋದು ಇವತ್ತು ಕೇಳ್ತಿದ್ವಿ ಅನ್ಕೊಂಡು. ಓಕೆ, ಸೊ ನಿನ್ನಡೆ ಗುరించి ಇವತ್ತು ಕೇಳಿದ್ರೆ ಎಸ್ಟರ್ಡೇ ಅಂದಪ್ಪಲ್ಲ ನಾವು ಯೂಸ್ ಮಾಡ್ತೀವಿ. ಅಂದರೆ ಎಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಟುಮಾರೋ, ಹಿಯರ್, ಆಗೋ. ಸೊ ಇಲ್ಲಿ ನಾವು ಅನ್ನೋದು ದೆನ್ಗೆ ಚೇಂಜ್ ಆಗಿಬಿಡ್ತದೆ. ಆ್ಯಂಡ್ ದಿಸ್ ಡೇ ಎಲ್ಲದಕ್ಕೆ ಟುಡೇ ವಿಲ್ ಬಿ ಚೇಂಜ್ಡ್ ಆ್ಯಸ್ ದ ಡೇ. ದೆನ್ yesterday ವಿಲ್ ಬಿ ಚೇಂಜ್ಡ್ ಹೆಂಗೆ? ಪ್ರೀವಿಯಸ್ ಡೇ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ ಟುಮಾರೋ, ನಾಳೆ ಅಂದರೆ ನೆಕ್ಸ್ಟ್ ಡೇ ಅಂದರೆ ಸೆಂಟೆನ್ಸ್ ಚೇಂಜ್ ಮಾಡೋದ್ನಲ್ಲಿ ನೆಕ್ಸ್ಟ್ ಡೇ ಕನ್ವರ್ಟ್ ಆಗಿ ಬರ್ತದೆ. ನೆಕ್ಸ್ಟ್ ಏನದು? ವಿ ಹ್ಯಾವ್ ಅ ಹಿಯರ್ ಫಾಲೋಡ್ ಬೈ ದ ದೇ. ಆ್ಯಂಡ್ ಆಗೋ ಅಂದರೆ ಫ್ಯೂ ವರ್ಡ್ಸ್ ಆಗೋ ಅನ್ನಪ್ಲೆ ಬಿಫೋರ್ ತೀರೆ ನಮಗೆ ಚೇಂಜ್ ಆಗ್ತದೆ. ರೈಟ್? ಸೊ ದಿಸ್ ಈಸ್ ಅಬೌಟ್ ದ T1. ಏನದು? T1 ಅಂದರೆ ಟೆನ್ಸ್ ಅನ್ನೋದು ಚೇಂಜ್ ಆಗ್ತದೆ ನನ್ನ. ಸೊ T2 ಅಂದರೆ ಏನು? ಟೈಮ್ ಚೇಂಜ್ ಅನ್ನೋದು. ಸೊ ಇಲ್ಲದಲ್ಲ. ಇನ್ನೊಂದು ಇದು ಪ್ರನೌನ್ ಚೇಂಜ್ ಆಗ್ತದೆ. T3ದೇ ಪ್ರನೌನ್ ಅನ್ನೋದು ಚೇಂಜ್ ಆಗ್ತದೆ. ಸೊ ಇಲ್ಲಿ ಪ್ರನೌನ್ ಹೆಂಗೆ ಚೇಂಜ್ ಆಗ್ತದೆ ಆನೆ ಇಲ್ಲಿ ನೋಡ್ರಿ ನಾವು ಕೇಳ್ತೀವಿ. ಟೈಮ್ ವಿಲ್ ಡಿಸ್ಕಸ್ ಅಬೌಟ್ ದ T2 ನಾವು ಇಲ್ಲಿ ಟೈಮ್ ಅನ್ನೋದು. ಸೊ ಇಲ್ಲಿ ಟೈಮ್ ಆ್ಯಂಡ್ ಸ್ಪೇಸ್ ಶಿಫ್ಟ್. ಸೊ ಇಲ್ಲಿ ನಮಗೆ ಗುರ್ತು ನಾವು ಅನ್ನೋದು ದೆನ್ ತೀರೆ ಕನ್ವರ್ಟ್ ಆಗ್ತದೆ. ಸೊ ನಾನು ಈ ಸ್ಲೈಡ್ ಅನ್ನೋದು ಯಾಕೆ ನಾನು ಇನ್ಕ್ಲೂಡ್ ಮಾಡಿದ್ದೇನೆ ಅಂದರೆ ಮತ್ತೆ ಇನ್ನೊಂದು ಬಾರಿ ಅಂದರೆ ಒಂದು ಜಸ್ಟ್ ರಿವಿಷನ್ ತೀರ ನಾವು ತಿಳ್ಕೊಳಮ್. ಸೊ ಇಲ್ಲಿ ನಾವು ಅನ್ನೋದು ದೆನ್ನೇ ಕನ್ವರ್ಟ್ ಆಗ್ತದೆ. ಟುಡೇ ಅನ್ನೋದು ದ ಡೇ ಕನ್ವರ್ಟ್ ಆಗ್ತದೆ. ಯಸ್ಟರ್ಡೇ ಅಂದರೆ ಪ್ರೀವಿಯಸ್ ಡೇ, ರೈಟ್? ಟುಮಾರೋ ಅಂದರೆ ನೆಕ್ಸ್ಟ್ ಡೇ. ಆ್ಯಂಡ್ ಆಗೋ ಅನ್ನೋದು ಬಿಫೋರ್. ಆ ಜೊತೆ ಹಿಯರ್ ಆ್ಯಂಡ್ ದೇರ್ ಅಂದಪ್ಪಲೆ ಕನ್ವರ್ಟ್ ಆಗಿ ಬರ್ತದೆ. ವಿ ಹ್ಯಾವ್ ಅ ರೈಟ್ ಬೋರ್ಡ್ ಎಕ್ಸಾಮ್ ಆ್ಯಪ್ ನನ್ನ. ಸೊ ಇಲ್ಲಿ ಏನು ಈ ಬೋರ್ಡ್ ಎಕ್ಸಾಮ್ ಆ್ಯಪ್ ಅನ್ನೋದು SOP ರೂಲ್. ಸೊ ಇದು ಸೆಕೆಂಡ್ ಟ್ರಿಕ್. ವಾಟ್ ಇಸ್ ದ ಸೆಕೆಂಡ್ ಟ್ರಿಕ್? SOP. ಎಸ್ ಇಸ್ ಏನದು? ಆಬ್ವಿಯಸ್ಲಿ ಗೆಸ್ ಮಾಡಂడి, ಕಮೆಂಟ್ ಮಾಡಂడి. ವಾಟ್ ಇಸ್ ದಟ್ ಎಸ್? ಎಸ್ ಈಸ್ ದ ಸಬ್ಜೆಕ್ಟ್ ನನ್ನ. ಸೊ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಏನಾಗ್ತದೆ ನಿಮ್ಮ ಊರೇ ಬರ್ತದೆ, ಇಲ್ಲೇ ಇರ್ತದೆ ಬ್ಯಾಂಗ್ಳೂರ್ದೇ ಅಲ್ಲಲ್ಲ. ನೋಡಮ್ಮ ಏನಾಗ್ತದೆ, ರೈಟ್? O ಬಂದು ಆಬ್ಜೆಕ್ಟ್ ಆ್ಯಂಡ್ P ಬಂದು ಪರ್ಸನ್ ಸ್ಪೋಕೆನ್ ಅಬೌಟ್, ರೈಟ್? ಅಂದರೆ ಇಲ್ಲಿ ಏನು P ಅಂದರೆ ಪ್ರನೌನ್ ಕೂಡ ಬರ್ತದೆ. ಸೊ ಇಲ್ಲಿ ಡೆಲ್ಲಾ ಸೈಡ್ ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್. ಸೊ ಇಲ್ಲಿ ಈ ಕ್ಯೂಟ್ ಹುಡುಗನು ಏನು ಕೇಳ್ಬೇಕಂತ ಅನ್ಕೊಂತೇನೆ ನಿಮಗೆ. ನೀವು ಚೆಕ್ ಮಾಡೋಣ SOP ರೂಲಿಕ್ಕೆ ಯಾವಾಗ ನಿಮಗೆ ಆನ್ಸರ್ ಅನ್ನೋದು ಬರ್ತದೆ ಅಂದಪ್ಪಲ್ಲ ಕೇಳ್ತೀನಿ. ಸೊ ಏನು ನೀವು ಇಕ್ಕಬೇಕು, ಹೆಂಗೆ ಇಕ್ಕಬೇಕಂದ್ರೆ ಸೊ ಇಲ್ಲಿ ಇದು ಸೇಮೇ. ನಾನು ಜಸ್ಟ್ ಒಂದು 1 ಮಿನಿಟ್ದೇ ನಾವು ಈ ಸೆಂಟೆನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಡೆಲ್ಲಾ ಸೈಡ್ ಅನ್ನೋದು ಯು ಹ್ಯಾವ್ ಟು ಕೀಪ್ ಇಟ್ ಇನ್ ದಟ್ ವೇ. ನೀವೇನು ಆ್ಯಡ್ ಮಾಡ್ಬೇಕಿಲ್ಲಿ? ದಟ್ ಅನ್ನೋದು ಆ್ಯಡ್ ಮಾಡಬೇಕು. ಓಕೆನಾ? ಕ್ಲಿಯರಾ? ದಟ್ ಅನ್ನೋದು ಆ್ಯಡ್ ಮಾಡ್ಮಾಸೆ. ಸೊ ಇಲ್ಲಿ ಪ್ರನೌನ್ ಅನ್ನೋದು ಚೇಂಜ್ ಆಗ್ತದೆ ಅನ್ನಪ್ಪಲ್ಲ ನೀವು ಗುರ್ತಿಟ್ಕೊಬೇಕು. ಸೊ ಇಲ್ಲಿ ಕೂಡ ನೀವು ಏನು ಆ್ಯಡ್ ಮಾಡ್ಬೇಕಂದ್ರೆ T1 + T2 + T3. ಮ್ಯಾಮ್ ಏನು ಮ್ಯಾಮ್ ನೀವು ಮ್ಯಾಥ್ ಹೋಗಿದ್ರೆ ಮ್ಯಾಥ್ ಫಾರ್ಮುಲಾ ಮಾಡ್ತಿದ್ರೆ ಅಂದರೆ ನೋ. ಸೊ ಇಲ್ಲಿ ಫಸ್ಟ್ ಇದು ಅಪ್ಲೈ ಮಾಡ್ಕಸಿ SOP ರೂಲ್ ಅನ್ನೋದು ಅಪ್ಲೈ ಮಾಡಿ. ಸೊ ಇಲ್ಲಿ ದಟ್ ಅನ್ನೋದು ಇದು T2 ಅನ್ನೋದು ಚೇಂಜ್ ಆಗಿಬಿಡ್ತದೆ, ರೈಟ್? ಸಾರಿ, T3 ಅನ್ನೋದು ಪ್ರನೌನ್ ಅನ್ನೋದು ಚೇಂಜ್ ಆಗಿಬಿಡ್ತದೆ, ರೈಟ್? ಹ್ಯಾಡ್ ಮೈ ಕೂಡ ಹೆಂಗೆ ಚೇಂಜ್ ಆಗ್ತದೆ ಅಂದರೆ ಪ್ರನೌನ್, ಎಲ್ಲ ಪ್ರನೌನ್ಸ್ ಇದು ಕೂಡ ಚೇಂಜ್ ಆಗಿಬಿಡ್ತದೆ. ಹೇರ್ ಕಟ್ ಆಫ್ ಆ್ಯಂಡ್ ಏನು ಸೋಲ್ಡ್ ಇಟ್, ಇದೆಲ್ಲ ಸೇಮೇ. ಓಕೆ, ಇವಲ್ಲಿ ನಾವು SOP ರೂಲ್ ಅನ್ನೋದು ಅಪ್ಲೈ ಮಾಡಿ. ಸೊ ಇಲ್ಲಿ ಏನು SOP ಅಂದರೆ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಏನಿದು ನಮಗೆ? ಸಬ್ಜೆಕ್ಟ್ ಬಂದು ಡೆಲ್ಲಾ ಸೆಡ್. ಓಕೆನಾ? ಸೊ ಇದೇ ಪರ್ಸನ್ ಸ್ಪೋಕೆನ್ ಅಬೌಟ್ ಏನು ಅಂದರೆ ಶೀಗಾನಿ ಇಲ್ಲದಿಕ್ಕರೆ ಐ ಅನ್ನೋದು ಚೇಂಜ್ ಆಗ್ತದೆ. ಆಯದೇ ಇಲ್ಲವಾ? ಓಕೆ, ಸೊ ಇಲ್ಲಿ ಐ ಅನ್ನೋದು ಶಿಯ ಚೇಂಜ್ ಆಗಿದೆ, ರೈಟ್? ಮೈ ಅನ್ನೋದು ಹರ್ಯ ಚೇಂಜ್ ಆಗಿದೆ.
ರೈಟ್ ಆಮೇಲೆ ಫಾಲೋಡ್ ಬೈ ಆಬ್ಜೆಕ್ಟ್. ಸೊ ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಹೇರ್ ಕಟ್ ಆಫ್, ಓಕೆ, ಆ್ಯಂಡ್ ಸೋಲ್ಡ್ ಇಟ್. ಸೊ ಇಲ್ಲಿ ನಮ್ಮ ಇನ್ನೊಂದು ಏನಂದರೆ ಆಬ್ಜೆಕ್ಟ್ ಅನ್ನೋದು ಸೇಮೇ ಇರ್ಬೋದು, ಓಕೆನಾ. ಸೊ ಆಬ್ಜೆಕ್ಟ್ ಅನ್ನೋದು ಸ್ಪೀಚಸ್ದೇ ಸೇಮ್ ಇರ್ತದೆ, ಓನ್ಲಿ ಸಬ್ಜೆಕ್ಟ್ ಆ್ಯಂಡ್ ಪರ್ಸನ್ ಸ್ಪೋಕೆನ್ ಅಬೌಟ್ ಒಂದೇ ಚೇಂಜ್ ಆಗ್ತದೆ, ಓಕೆನಾ. ಈಸಿ ಅಲ್ಲ. ಸೊ ನಾನು ಎಕ್ಸಸೈಸ್ ಏನು ಕೊಟ್ಟರೆ ಕೂಡ ನೀವು ಫಾಲೋ ಆಗ್ತೀರಿ ಅಂದಪ್ಪಲೆ ನಾನು ಅನ್ಕೊತಿದ್ದೀನಿ. ಮತ್ತು ಹೆಂಗೆ ನೀವು ಫಾಲೋ ಆಗ್ತೀರಿ ಅನ್ನೋದು ನಾವು ಕೇಳ, ರೈಟ್. ಸೊ ಇಲ್ಲಿ ನಮಗೆ ಒಂದು ಗೋಲ್ಡನ್ ಫಾರ್ಮುಲಾನ, ಏನು ಫಾರ್ಮುಲಾ ಅಂದರೆ ಒಂದು ಕೇಳ್ತೀನಿ ನೋಡಂడి. ಇಲ್ಲಿ ನಮಗೆ ಸೇ ಅನ್ನೋದು ದಟ್ ಎ ಫಾಲೋಡ್ ಬೈ ಚೇಂಜ್ ಏನಾಗೋದು, ಓಕೆ. ಸೊ ಇಲ್ಲಿ ಸೇ ಅನ್ನೋದು ದಟ್ ಎ ಕನೆಕ್ಟ್ ಆಗಿ ಬಿಡ್ತದೆ. ಇನ್ನೊಂದು ಆಸ್ಕಿಂಗ್ ಅನ್ನೋದು ಇಫ್ ಆರ್ ವೆದರ್ ಎ ನಮಗೆ ಕನೆಕ್ಟ್ ಆಗಿರ್ತದೆ, ಓಕೆನಾ. ಸೊ ದ್ಯಾಟ್ ಈಸ್ ಕ್ಲಿಯರ್. ಸೊ ಇಲ್ಲಿ ನಮಗೆ WH ಕ್ವಶನ್ಸ್ ಇಲ್ಲದಿಕ್ಕರೆ ಈ ಲೆಟ್ ಮೀ ಚೇಂಜ್ ದ ರೈಟ್. ಸೊ ಇಲ್ಲಿ ನಮಗೆ ವಾಟ್ కానీ ಹೂಮ್ కానీ, ಓಕೆ, ವೇರ್ కానీ ವೆನ್ కానీ ಇವೆಲ್ಲ ಕ್ವಶನ್ಸ್ ಅನ್ನೋವು, ವೆನ್ ಅನ್ನೋವು ಇವೆಲ್ಲ ಕ್ವಶನ್ಸ್ HW ಕ್ವಶನ್ಸ್ ಅಂತಪ್ಪಲ್ಲ ಅಂತೀವಿ. ಸೊ ಇಲ್ಲಿ ನಿಮ್ಮ ಟ್ರಿಕ್ ಏನಂದರೆ ಇಲ್ಲಿ ನೋಡ್ರಿ, HW ವರ್ಡ್ ಅನ್ನೋದು ಹೂ కానీ ವೇರ್ కానీ ಬಂದದನ್ನು ಅನ್ಕೊಂಡು ಕೀಪ್ ಇಟ್ ಅನ್ನೋದು, ಅಂದರೆ ನೀವು ಏನು ಚೇಂಜ್ ಮಾಡಬಾರ್ದು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಇನ್ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಓಕೆನಾ. ಸೊ ಇಲ್ಲಿ ಏನು ಮಾಡ್ಬೇಕು, ನೀವು ಇದನ್ನು ಹೆಂಗಿದ್ರೆ ಕೂಡ ಆ್ಯಸ್ ಇಟ್ ಈಸೇ ನಿಮ್ಮ ಆನ್ಸರ್ದೇ ಇಕ್ಕಬೇಕು, ಬರಬೇಕು, ರೈಟ್. ಸೊ ಇಲ್ಲಿ ನೀವು ಏನು ಚೇಂಜ್ ಮಾಡ್ಬೇಕಂದ್ರೆ ಡೋಂಟ್ ಯೂಸ್ ದ್ಯಾಟ್, ಓನ್ಲಿ ಸೇ ಎ, ಆಸ್ಕ್ ಎ, ಅದಕ್ಕೆ ನೀವು ದಟ್ ಅನ್ನೋದು ಯೂಸ್ ಮಾಡಬೇಕು. ವಾಟ್ ಅನ್ನೋ ಕ್ವಶನ್ಸ್ ಬಂದವ ಅನ್ಕೊಂಡು ನೀವು ದಟ್ ಅನ್ನೋದು ಯೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಹಿ ಆಸ್ಕ್ಡ್, ಇಲ್ಲಿ ನೀವು ಮ್ಯಾಮ್ ನಂಗೆ ಎಲ್ಲ ಬರ್ತದೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಸೊ ನಾನಿಲ್ಲಿ ದಟ್ ಅನ್ನೋದು ಇಕ್ತೀನಿ ಅನ್ನಂದರೆ ದಟ್ ಈಸ್ ಟೋಟಲಿ ರಾಂಗ್, ಓಕೆ. ಸೊ ಇದು ರಾಂಗ್ ನನ್ನ. ಸೊ ನೀವು ಏನು ಬರ್ಬೇಕನ್ನಂದರೆ ರೈಟ್, ಏನು ಬರ್ಬೇಕು ನೀವು, he asked where I lived, ಓಕೆನಾ, ರೈಟ್. ಇನ್ನೊಂದು, ಸೊ ನಮಗೆ ಟೆಕ್ಸ್ಟ್ ಬುಕ್ದೆಯೇ ಡೆಲಾ ಆ್ಯಂಡ್ ಜಿಮ್ ಅದೇ ಒಂದು ಎಕ್ಸಸೈಸ್ ಕ್ವೆಶನ್ ಅದೇ. ವಾಟ್ ಈಸ್ ದ್ಯಾಟ್ ಅನ್ನಂದರೆ ಇಲ್ಲಿ ನಮಗೆ ಡೆಲಾ ಸೇಡ್ ಜಿಮ್ ಡಾರ್ಲಿಂಗ್ ಡೋಂಟ್ ಲುಕ್ ಎಟ್ ಮೀ ದ್ಯಾಟ್ ವೇ, ಓಕೆ, ಆ್ಯಂಡ್ ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್, I'll grow out again and you won't mind, will you? And I just had to do it. ಸೊ ಇದೇ ಹೆಂಗೆ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಇಲ್ಲಿ ಜಿಮ್ ಅನ್ನೋ ಆತನು ಸ್ವಲ್ಪ ರಿಕ್ವೆಸ್ಟ್ ಅನ್ನೋದು ಮಾಡ್ತೀಯಾನೆ. ಸೊ ರಿಕ್ವೆಸ್ಟಿಂಗ್ಗೆ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ಒಂದು ಏನದು ಅಫೆಕ್ಷನೇಟ್ಲಿ ವರ್ಡ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಇನ್ ದಿಸ್, ಓಕೆ. ಯೂಸ್ ಮಾಡ್ತೀರ ಅಂದಪ್ಪಲ್ಲ ಅನ್ಕೊಂತಿದ್ದೆ ನಾನು, ಓಕೆನಾ. ಸೊ ಇಲ್ಲಿ ಅಫೆಕ್ಷನೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಆಸ್ಟ್, ಓಕೆ, ಆಸ್ಟ್ ಆಮೇಲೆ ಸೊ ಜಿಮ್ ನಾಟ್ ಟು ಲುಕ್ ಎಟ್ ಹರ್, ಓಕೆ. ಸೊ ಇಲ್ಲಿ ಇದು ನೀವು ಯೂಸ್ ಮಾಡಬಾರ್ದು. ಸೊ ಇದು ಕಂಪ್ಲೀಟ್. ಸೊ ನಾವು ಹಿಂಗೆ ಇಟ್ಕೊಳಮ್ಮ. ಸೊ ಇದೇ ಏನಾಗ್ತೈತಂದರೆ ಕ್ವೆಶನ್ದೇ ಇದೇನಾಗಿದೆ, ಇದು ತೀದಾಕ್ಯಾರೆ, ಓಕೆ. ಸೊ ಜಿಮ್ ಅನ್ನೋರು, ಸೊ ಜಿಮ್ ನಾಟ್ ಡೋಂಟ್ ಲುಕ್ ಎಟ್ ಮೀ ಅನ್ನೋದು ಹೆಂಗೆ ಕನ್ವರ್ಟ್ ಆಗ್ತಾನಂದರೆ ನಾಟ್ ಎ, ಓಕೆನಾ, ರೈಟ್, ಓಕೆ. ನಾಟ್ ಎ ಕನ್ವರ್ಟ್ ಆಗಿದೆ, ಓಕೆ. ತೆಲ್ತೈತಲ್ಲ, ಅರ್ಧವಾದತ್ತಲ್ಲ, ನೀಟಾಗಿ ಕ್ಲಿಯರ್ ಅರ್ಧವಾದತ್ತಲ್ಲ, ರೈಟ್. ಡೋಂಟ್ನ ನಾವು ನಾಟ್ ಥರ ಕನ್ವರ್ಟ್ ಮಾಡಿ ಕೇಳ್ಬೇಕನ್ಬೋದು. ಸೊ ನಾಟ್ ಟು ಲುಕ್ ಎಟ್ ಮೀ ಅನ್ನೋದು ಪ್ರನೌನ್ కాబట్టి ಇದು ಹರ್ ಥರ ನಮಗೆ ಕನ್ವರ್ಟ್ ಆಗ್ತದೆ, ರೈಟ್. ದ್ಯಾಟ್ ವೇ ಅನ್ನೋದು ಅದು ಹಂಗನೇ ಇಕ್ಕೋಬೇಕು, ರೈಟ್. ಸೊ ಇಲ್ಲಿ ಕೂಡ ಏನು ನಾವು ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್. ಸೊ ಇಲ್ಲಿ ಐ ಅನ್ನೋದು ಯಾರು ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಐ
ಹ್ಯಾಡ್ ಮೈ ಹೇರ್ ಕಟ್ ಅನ್ನೋ ಆ ಸೆಂಟೆನ್ಸ್ ಅನ್ನೋದು ಡೆಲ್ಲಾ ಅನ್ನೋದು ನಮಗೆ ಕೇಳ್ತೀಯಲ್ಲ. ಸೊ ಡೆಲ್ಲಾ ಅಂದರೆ ಶಿಯಾ ಹಿಯ ಕಮೆಂಟ್ ಮಾಡೋಣ, ದಟ್ ಈಸ್ ದ ಶಿ. ಅದಕ್ಕೆ ನಾವು ನಾವು ಶಿ ಥರ ನಾವು ಕನ್ವರ್ಟ್ ಮಾಡಬೇಕು. ಆಕೆನ ಹೇಳ್ತೀಯಲ್ಲ. ಸೊ ಇಲ್ಲಿ ಶಿ ಟೋಲ್ಡ್ ಹಿಮ್. ಓಕೆ, ಸೊ ಇಲ್ಲಿ ನೋಡ್ರಿ, ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್ ಅಂದರೆ ಶಿ ಈಸ್ ಸೇಯಿಂಗ್ ಟು ಹಿಮ್. ಸೊ ಶಿ ಟೋಲ್ಡ್ ಹಿಮ್ ದ್ಯಾಟ್ so and so she had her haircut off and sold it. ಮ್ಯಾಮ್ ಇನ್ನೊಂದು ಡೌಟ್ ಏನಂದರೆ ಇಲ್ಲಿ ಮತ್ತೆ ಶಿ ಅನ್ನೋದು ಇಕ್ಕಬೇಕಂದ್ರೆ ಎಸ್ ಇಕ್ಕಬೇಕಂದ್ರೆ ಎದಕ್ಕೆ ಇಕ್ಕಬೇಕಂದ್ರೆ ರಿಪೋರ್ಟೆಡ್ ಸ್ಪೀಚ್ಗೆ ಈ ಟರ್ಮ್ಸ್ ಅನ್ನೋವು ಪ್ರೊನೌನ್ಸ್ ಅನ್ನೋವು ಎಳ್ಳು ಥರ ನಾವು ಬರ್ಬೇಕನ್ನೋದು, ಹೌದಾ? ಸೊ ಆಕಿನ ಏನು ಕೇಳಲ್ಲ ಅಂದರೆ, ಓಕೆ, ಸೊ ನಾನು ಕೇಳ್ತಿಲ್ಲ, ಆಕಿನ ಏನು ಕೇಳಲ್ಲ ಅಂದರೆ ಆಕಿನೂ ಇದು ಕೇಳಲ್ಲ ಅಂದರೆ ನೀವು ಕೇಳ್ತಿರಲ್ಲ ನಾರ್ಮಲ್. ಇವಲ್ಲಿ ಕನ್ನಡದೇ ಹಿಂಗೆ ನಾವು ಕನ್ವರ್ಟ್ ಅರ್ಧ ಮಾಡಿಕೊಂಡ್ರೆ ಈ ಥರ ನಮಗೆ ಅರ್ಥವಾಗ್ತದೆ, ರೈಟ್? ಆ್ಯಂಡ್ ಶಿ ಆ್ಯಡೆಡ್ ಏನು ಅಂದರೆ ಯು ವೋಂಟ್ ಮೈಂಡ್ ವಿಲ್ ಯು. ಇದು ಎಕ್ಸ್ಟ್ರಾ ವರ್ಡ್, ಓಕೆನಾ? ಸೊ ಇದು ನಿಮಗೆ ಕನ್ಫ್ಯೂಷನ್ ಇಲ್ಲದಂಗೆ ಬೇರೆದು ಯೂಸ್ ಮಾಡಿ. ಸೊ ಇದು ಅನ್ನೋದು ಎಕ್ಸ್ಟ್ರಾ ಲೈನ್ ಇದು, ಹೌದಾ ಅಲ್ಲ? ಸೊ ಈ ಎಕ್ಸ್ಟ್ರಾ ಲೈನ್ನ ನೀವು ಏನು ಮಾಡ್ಬೇಕಂದ್ರೆ ಆ್ಯಡೆಡ್. ಓಕೆ, ಸೊ ಶಿ ಆ್ಯಡೆಡ್ ದ್ಯಾಟ್ ಇಟ್ ವುಡ್ ಗ್ರೋ ಔಟ್ ಅಗೇನ್, ಹೌದಾ? ಇಲ್ಲಿ ನೋಡ್ರಿ, ಇಲ್ಲದಲ್ಲ, ಸಾರಿ. ಸೊ ಇಲ್ಲಿ ಐ ವಿಲ್ ಗ್ರೋ ಔಟ್ ಅಗೇನ್ ಅಂದರೆ ಆಕೆನೊಂದು ಸೆಂಟೆನ್ಸ್ ಅನ್ನೋದು ಆ್ಯಡ್ ಮಾಡಲ್ಲ, ರೈಟ್? ಇದು ರಿಪೋರ್ಟೆಡ್ ಸ್ಪೀಚ್ ಕೂಡ ನಮಗೆ ಲೆಟರ್ ರೈಟಿಂಗ್ದೇ ಕೂಡ ನಮಗೆ ಒಳ್ಳೆ ಥರ ಯೂಸ್ ಆಗ್ತದೆ ಹೌದಾ? ಯೂಸ್ ಆಗ್ತದಲ್ಲವಾ, ರೈಟ್? ಓಕೆ, ನಾನು ಏನೇನೋ ಮಾಡ್ತಿದ್ದೀನಿ. ಲೆಟ್ಸ್ ಟೇಕ್ ದಿಸ್. ಇಲ್ಲಿ ನೋಡ್ರಿ, ಲೆಟರ್ ರೈಟಿಂಗ್. ಸೊ ಇಲ್ಲಿ ಲೆಟರ್ ರೈಟಿಂಗ್ ಅನ್ನೋದು, ಓಕೆ, ಸೊ ಇಲ್ಲಿ ಲೆಟರ್ ರೈಟಿಂಗ್ದೇ ಕೂಡ ಈ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ನಮಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ನಮಗೆ ಅರ್ಧವಾಗ್ತದೆ ತೆಲ್ತದೆ ಅನ್ನೋದು. ಸೊ ಇಲ್ಲಿ ನಮಗೆ ಏನು ತೆಲ್ಬೇಕಂದ್ರೆ ಒಂದು ಬಂದು ರೈಟ್. ಸೊ ಒಂದು ಬಂದು ನಮಗೆ ಏನಂದ್ರೆ ಲೆಟರ್ ರೈಟಿಂಗ್ದೇ ಕೂಡ ಈ ರಿಪೋರ್ಟೆಡ್ ಸ್ಪೀಚ್ ಆನ್ಸರ್ಸ್ ಅನ್ನೋದು ಎಕ್ಸಾಮ್ ಪರ್ಪಸ್ ವ್ಯೂದೇ ಬರ್ತದೆ, ರೈಟ್? ಸೊ ಇನ್ನೊಂದು ಬಂದು ಆ್ಯಂಡ್ ಗ್ರೋ ಔಟ್ ಅಗೇನ್. ಸೊ ಇಲ್ಲಿ ಸಹ ನಾವು ಅರ್ಧ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಯು ವೋಂಟ್ ಮೈಂಡ್ ವಿಲ್ ಯು, ಐ ಜಸ್ಟ್ ಹ್ಯಾಡ್ ಟು ಡೂ ಇಟ್. ಸೊ ಇದೇ ಹೆಂಗೆ ಬರ್ತದೆ ಅನ್ನಂದ್ರೆ ಇಲ್ಲಿ ನೋಡ್ರಿ, ಯು ವೋಂಟ್ ಮೈಂಡ್ ಅನ್ನಂದ್ರೆ ಒಂದು ಆಕಿನ ಹೇಳ್ಸ್ಕೊಂತೀಯಲ್ಲ, ಏನು ಕೇಳಿಸ್ಕೊಂತೀಯಲ್ಲ ಆ್ಯಂಡ್ ಆಸ್ಕ್, ರೈಟ್? ಸೊ ಇಲ್ಲಿ ಯು ಡೋಂಟ್ ಮೈಂಡ್ ಅಂದರೆ ದ್ಯಾಟ್ ಈಸ್ ಅ ಕಂಡೀಷನಲ್. ಅದು ಇಫ್ ಅನ್ನೋದು ನಾವು ಯೂಸ್ ಮಾಡಬೇಕು, ಇಲ್ಲಾಂದ್ರೆ ವೆದರ್ ಅನ್ನೋದು ಕೂಡ ಯೂಸ್ ಮಾಡಬೇಕು. ಸೊ ಇಲ್ಲಿ ಆ್ಯಂಡ್ ಆಸ್ಕ್ ಇಫ್ ಹಿ ವುಡ್ ಮೈಂಡ್, ಓಕೆನಾ? ಆ್ಯಂಡ್ ಶಿ ಆಲ್ಸೋ ಎಕ್ಸ್ಪ್ಲೇನ್. ಸೊ ಇಷ್ಟು ಸೆನೋ ಇದು ಏನಿದು, ಇದು ವಿ ಕ್ಯಾನ್ ಸೇ ಇಟ್ ಆಸ್ ದ ಕಂಪ್ಯಾರಿಸನ್ ಮಾತು. ಅಂದರೆ ಅದು ಇಫ್ ಕಂಡೀಷನ್ ಅನ್ನೋದು ಈ ಸೆಂಟೆನ್ಸ್ ಅದೇ ನಮಗೆ ತೆಲ್ತೈತೆ. ಸೊ ಜಸ್ಟ್ ಹ್ಯಾಡ್ ಟು ಡೂ ಇಟ್, ಇದು ಏನು ನಿಮ್ಗೆ ಹೆಂಗೆ ಅರ್ಥವಾಗ್ತದೆ ಅಂದರೆ ಜಸ್ಟ್ ಹ್ಯಾಡ್ ಟು ಡೂ ಇಟ್ ಐ ಜಸ್ಟ್ ಹ್ಯಾಡ್ ಟು ಡೂ ಇಟ್ ಅನ್ನೋದು ಜಸ್ಟ್ ಈ ಐ ಕೂಡ ನಾವು ಇಲ್ಲಿ ಏನು ಯೂಸ್ ಮಾಡಿದ್ವಿ, ಡೆಲಾನ ಇಂಡಿಕೇಟ್ ಮಾಡ್ತಪ್ಪಲ್ಲ ನಾವು ಯೂಸ್ ಮಾಡಿದ್ವಿ. ಸೊ ಏನು ಯೂಸ್ ಮಾಡಿದ್ವಿ, ಶಿ ಅನ್ನೋದು ನಾವು ಯೂಸ್ ಮಾಡ್ಕಾಸಿ ಹ್ಯಾಡ್ ಜಸ್ಟ್ ಹ್ಯಾಡ್ ಟು ಡೂ ಇಟ್. ಇಲ್ಲಿ ನೋಡ್ರಿ, ಇದು ತುಂಬ ಇಂಪಾರ್ಟೆಂಟ್, ಓಕೆ? ಸೊ ಇಲ್ಲಾಕಿನೂ ಪ್ರೆಸೆಂಟ್ ಡೇ ಕೇಳ್ತೀಯಲ್ಲ, ಪ್ರೆಸೆಂಟ್ ಡೇ ಆಲ್ರೆಡಿ ಹ್ಯಾಡ್ ಅದೇ, ರೈಟ್? ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ಹೆಂಗೆ ಕನ್ವರ್ಟ್ ಆದ ಪಾಸ್ಟ್ ಪರ್ಫೆಕ್ಟಿಗೆ. ಸೊ ಪ್ರೆಸೆಂಟ್ ಡೇ ಹ್ಯಾಡ್ ಇದ್ದರೆ ಕೂಡ ಪಾಸ್ಟ್ ಪರ್ಫೆಕ್ಟ್ ಡೇ ಕೂಡ ಪರ್ಫೆಕ್ಟ್ ಅಂದರೆ ನಮಗೆ ಹ್ಯಾಡ್ ಅನ್ನೋದು ಬರ್ತದೆ. ಸೊ ಅದಕ್ಕೆ ನಮಗೆ ಇಲ್ಲಿ ಪರ್ಫೆಕ್ಟ್ కాబట్టి ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಆ್ಯಡ್ ಆಗಿ ನಮಗೆ ಈ
ಟೂ ಹ್ಯಾಡ್ಸ್ ಅನ್ನೋದು ಓಕೆನಾ, ಈ ಟೂ ಹ್ಯಾಡ್ಸ್ ಅನ್ನೋದು ನಮಗೆ ತಲ್ತೈತೆ. ಓಕೆ ರೈಟ್. ಸೊ ಈ ಥರ ನೀವು ಆನ್ಸರ್ ಮಾಡಬೇಕು. ಫಸ್ಟ್ ಬಂದು ಇನ್ನೊಂದು ಕ್ವೆಶನ್ ಬಂದು ಜಿಮ್ ಆಸ್ಟ್ ಯು ಹ್ಯಾವ್ ಹೇರ್ ಕಟ್ ಆಫ್. ಯು ಹ್ಯಾವ್ ಅಂದರೆ ನಿಂಗೆ, ನೀನು ನಿಮ್ಮ ಕೂದಲು ಅನ್ನೋದು ಕಟ್ ಮಾಡ್ಕೊಂಡಿದೆ ಅಂದರೆ ಆತನ ಏನು ಕೇಳಿಸ್ಕೊತೇನೆ ಅಂದರೆ ಕ್ವೆಶನ್ ಕೇಳಿಸ್ಕೊತೇನೆ ಯಾರಿಗೆ, ಡೆಲ್ಲಾಯೇ. ಸೊ ಏನು ಆನ್ಸರ್ ಮಾಡ್ಬೇಕಂದ್ರೆ ಜಿಮ್ ಆಸ್ಟ್ ಡೆಲ್ಲಾ ಓಕೆ ವೆದರ್. ಆಸ್ಟ್ అని ಬಂದದ ಅನ್ಕೊಂಡು ಯು ಹ್ಯಾವ್ ಟು ಡೆಫಿನೆಟ್ಲಿ ಕಂಪಲ್ಸರಿ ಆ್ಯಡ್ ದಿಸ್ ವೆದರ್. ಓಕೆ ಸೊ ವೆದರ್ ಶಿ ಹ್ಯಾಡ್ ಕಟ್ ಆಫ್ ಹರ್ ಹೇರ್ ರೈಟ್, ಫಾಲೋಡ್ ಬೈ ವಿ ಹ್ಯಾವ್ ಅ ನೆಕ್ಸ್ಟ್ ಕ್ವೆಶನ್. ಏನದು, ಲುಕ್ ಎಟ್ ದ ಕ್ವೆಶನ್ ನೀವು ನೋಡ್ರಿ ನಾನು. ಸೊ ಇದೇ ಡೆಲ್ಲಾ ಸೆಡ್ ಕಟ್ ಇಟ್ ಆಫ್ ರೈಟ್ ಆ್ಯಂಡ್ ಸೋಲ್ಡ್ ಇಟ್. ಸೊ ಇದೇ ನಿಮಗೆ ಏನು ಅರ್ಥವಾಗುತ್ತೆ ಒಂದು ಕೇಳ ನಾನು ರೈಟ್. ಸೊ ಇಲ್ಲಿ ಇದೇ ಕಟ್ ಇಟ್ ಆಫ್ ಆ್ಯಂಡ್ ಸೋಲ್ಡ್. ಇಲ್ಲಿ ಸೇಡ್ ಅಂದರೆ ನಾವು ಏನು ಆ್ಯಡ್ ಮಾಡಬೇಕು, ದಟ್ ಅನ್ನೋದು ಆ್ಯಡ್ ಮಾಡಬೇಕು. ಸೊ ಶಿ ಹ್ಯಾಡ್ ಕಟ್ ಇಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್. ಡೋಂಟ್, ಇಲ್ಲಿ ಡೋಂಟ್ ಅನ್ನೋದೇ ನೆಗೆಟಿವ್ ಸೆಂಟೆನ್ಸ್ ಹೌದಾ. ಸೊ ಡೋಂಟ್ ಯು ಲೈಕ್ ಮೀ ಅಂದರೆ ಏನು, ಡೋಂಟ್ ಅಂದರೆ ನೆಗೆಟಿವ್, ಬಟ್ ಶಿ ಈಸ್ ಆಸ್ಕಿಂಗ್ ವೆದರ್ ಹೌದಾ. ಸೊ ಇಲ್ಲಿ ಶಿ ಆಸ್ಟ್ ಜಿಮ್ ಓಕೆ, ಶಿ ಆಸ್ಟ್ ಜಿಮ್ ರೈಟ್. ಸೊ ಶಿ ಆಸ್ಟ್ ಜಿಮ್ ವೆದರ್ he did not like her. ನೆಗೆಟಿವ್ ಸೆಂಟೆನ್ಸ್ ಅನ್ನೋದು ನೆಗೆಟಿವ್ದೇ ನಾವು ಇಕ್ಕಬೇಕು. ಮ್ಯಾಮ್ ಸ್ಪೀಚ್ ಅಂದರೆ ನೆಗೆಟಿವ್ನ ಪಾಸಿಟಿವ್ ಕನ್ವರ್ಟ್ ಮಾಡಿ, ಪಾಸಿಟಿವ್ನ ನೆಗೆಟಿವ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ನೀವು ಕ್ವೆಶನ್ ಟ್ಯಾಗ್ಸ್ ಮಾಡ್ತಿಲ್ಲ. ಓಕೆ ಸೊ ನೀವು ಏನು ಮಾಡ್ತೀರ ಅಂದರೆ ಡಿರೆಕ್ಟ್ದೇ ಏನಿದ್ರೆ ಕೂಡ ಅದು ಡಿರೆಕ್ಟೇ ನೀವು ಅಂದರೆ ಸೀದಾ ಎಕ್ಸಾಕ್ಟೇ ನೀವು ಕನ್ವರ್ಟ್ ಮಾಡ್ತಿದ್ರಿ ಹೌದಾ. ನಿಮ್ಮ ಫ್ರೆಂಡ್ಗೆ ಎಲ್ಲದಕ್ಕೆ ಯಾರು ಕೇಳ್ತಿದ್ದೀರಿ. ಸೊ ಇಲ್ಲಿ ಜಿಮ್ ಡೆಲ್ಲಾಯೇ ಡೆಲ್ಲಾ ಅನ್ನೋ ಆಕಿನು ಜಿಮ್ಮ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಡೋಂಟ್ ಲೈಕ್ ಹರ್ ಆಸ್ ವೆಲ್ ಆಸ್ ಲೈಕ್ ಹರ್ ಆಸ್ ವೆಲ್ ಎನಿ ಒನ್ ಓಕೆನಾ. ಆ್ಯಂಡ್ ಇಲ್ಲಿ ಕ್ವೆಶನ್ ಮಾರ್ಕ್ ಆಮೇಲೆ ಐ ಆಮ್ ಮೀ ವಿತೌಟ್ ಮೈ ಹೇರ್. ಐಂಟ್ ಐ ಇಲ್ಲೇಂದು ಐಂಟ್ ಐ ಇದು ಸ್ವಲ್ಪ ಟಿಪಿಕಲ್ ನಾನು ಕೇಳ್ತೀನಿ ನಾನು ಎದಕ್ಕೆ ಹಿಂಗೆ ಐಂಟ್ ಐ ವಾಟ್ ಇಸ್ ದ್ಯಾಟ್ ಅಂದರೆ ನಾನು ಕೇಳ್ತೀನಿ ನೋಡ್ರಿ. ಸೊ ಇಲ್ಲಿ ನಮಗೆ ಇಷ್ಟು ಸಲ ನಾವು ಮಾಡ್ಕೊಂಡಿದ್ವಿ. ಐ ಆಮ್ ಮೀ ವಿತೌಟ್ ಮೈ ಹೇರ್ ಸ್ವಲ್ಪ ನೀವು ಅರ್ಧ ಮಾಡ್ಕೊನಿ ಓಕೆ. ಐ ಆಮ್ ಮೀ ವಿತೌಟ್ ಮೈ ಹೇರ್ ಅಂದರೆ ಏನು, ಸೊ ನಾನು ಆಲ್ರೆಡಿ ನನ್ನ ಹೇರ್ನ ಕೊಟ್ಟಾಕಿದ್ದೀನಿ ಅಂದಪ್ಪಲೆ ಈ ಕ್ವೆಶನ್ ಐ ಮೀನ್ ಈ ಸೆಂಟೆನ್ಸೇ ಅರ್ಧ ಅನ್ಬೋದು. ಸೊ ಇಲ್ಲಿ ಆ್ಯಂಡ್ ಆ್ಯಡೆಡ್, ಇಲ್ಲಿ ಆ್ಯಡ್ ಮಾಡಲ್ಲ కాబట్టి ಶಿ ವಾಸ್ ಸ್ಟಿಲ್ ಹರ್ ಸೆಲ್ಫ್ ಈವನ್ ವಿತೌಟ್ ಹರ್ ಹೇರ್ ಓಕೆನಾ. ಸೊ ಇಲ್ಲಿ ಆಕಿನ ಕೂದಲು ಅನ್ನೋದು ಕೊಟ್ಟ ಮ್ಯಾಸ ಕೂಡ ನಾನು ನಂತೀರೇ ಇದ್ದೀನಿ ಹೌದಾ. ಸೊ ಐ ಆಮ್ ಮೀ ಅಂದರೆ ನಾನು ನಂತೀರೇ ಇದ್ದೀನಿ ವಿತೌಟ್ ಮೈ ಹೇರ್ ಹೌದಾ. ಸೊ ಇನ್ನು ಐಂಟ್ ಐ ಇದ್ದೀನ ಇಲ್ಲವಾ, ಐಂಟ್ ಐ ಅನ್ನೋದು ಇದ್ದೀನ ಇಲ್ಲವಾ ಅಂದಪ್ಲೆ. ಸೊ ಹಿಂಗೆ ಈ ಥರ ನೀವು ಒಳ್ಳ ಥರ ಇದನ್ನು ಅರ್ಧ ಮಾಡ್ಕೊಂಡು ನೀವು ಬರ್ಬೋದು ರೈಟ್. 3 2 3 4 ನನ್ನ. ಸೊ ಇದು 4 ಅನ್ನೋದು ನಮಗೆ ರೈಟ್. ಸೊ ಇದು 4 ಓಕೆನಾ ರೈಟ್. ಸೊ ಫೋರ್ತ್ ಕ್ವೆಶನ್ ಬಂದು ಡೆಲ್ಲಾ ಸೇಡ್ ರೈಟ್ ಯು ನೀಡ್ ನಾಟ್ ಲುಕ್ ಫಾರ್ ಇಟ್. ಸೊ ಇಲ್ಲಿ ನೀಡ್ ನಾಟ್ ಅನ್ನೋದು ಹೆಂಗೆ ಚೇಂಜ್ ಆಗ್ತದೆ ಅಂದರೆ ಏನು ಚೇಂಜ್ ಆಗದೆ ಮ್ಯಾಮ್. ಒಂದು ಏನಂದರೆ ಡೆಲ್ಲಾ ಸೈಡ್ ದಟ್ ಅನ್ನೋದು ಆ್ಯಡ್ ಆಗ್ತದೆ. ಸೊ ಇಲ್ಲಿ ದಟ್ ಅನ್ನೋದು ಆ್ಯಡ್ ಆಗಮಾಸೆ ಯು ಅನ್ನೋದು ಯಾರನ್ನ ಇಂಡಿಕೇಟ್ ಮಾಡ್ತೀಯಲ್ಲ, ನಿಮ್ಮನ್ನ ಇಲ್ಲಕ್ಕೆ ನನ್ನನ್ನು, ಯಾರನ್ನ ಜಿಮ್ನ. ಸೊ ಇಲ್ಲಿ ಹಿ ಅನ್ನೋದು ಬರ್ತದೆ. ಸೊ ಹಿ ನೀಡ್ ನಾಟ್ ಲುಕ್ ಫಾರ್ ದ್ಯಾಟ್ ಓಕೆ. ಸೊ ರೀಸನ್ ಅನ್ನೋದು ಕೇಳಬೇಕಲ್ಲ, ಬಿಕಾಸ್ ಅನ್ನೋದು ನಾವು ಆ್ಯಡ್ ಮಾಡಬೇಕು ಓಕೆನಾ. ಸೊ ಆಮೇಲೆ ಇಲ್ಲಿ ಇಟ್ಸ್ ಸೋಲ್ಡ್ ಅಂದರೆ ಪಾಸ್ಟ್ ದೇ ಆಲ್ರೆಡಿ ಅದೇ ಪಾಸ್ಟ್ ದೇ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಅನ್ನೋದು ಹೆಂಗೆ ಚೇಂಜ್ ಆದಲ್ಲಿ ನೋಡ್ರಿ ರೈಟ್. ಪಾಸ್ಟ್ ಸೆಂಟೆನ್ಸ್ ಅನ್ನೋದು ಐ ಟೆಲ್ ಯು ಸೋಲ್ಡ್ ಆ್ಯಂಡ್ ಗಾನ್ ಟು. ಸೊ ಇದು ಸ್ವಲ್ಪ ಟ್ರಿಕಿ ಅನ್ನೋದು ಏನಂದರೆ ಏನಿಲ್ಲ ನಾನು. ಸೊ ಇಲ್ಲಿ ಇಟ್ಸ್ ಆಲ್ರೆಡಿ ಸೋಲ್ಡ್ ನಾನು ಹಿಂಗೆ ಕೇಳ್ತಿದ್ದೀನಿ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅನ್ನೋದು ನಮಗೆ ಬರಬೇಕು. ಸೊ ಇಲ್ಲಿ ಏನಂದ್ರೆ ಬಿಕಾಸ್ ಇಟ್ ಹ್ಯಾಡ್ ಬೀನ್ ಸೋಲ್ಡ್ ಆ್ಯಂಡ್ ವಾಸ್ ಗಾನ್ ಅನ್ನೋದು ಓಕೆನಾ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ನಮಗೆ ಹೆಂಗೆ ತಲ್ತದೆ ಆ್ಯಂಡ್ ಅಲ್ಲಿ ಇಲ್ಲಿ
ಹ್ಯಾಡ್ ಬೀನ್ ಅನ್ನೋದು ಪರ್ಫೆಕ್ಟ್ ಟೆನ್ಸ್ ದೇ ಅನ್ನೋದು ಚೇಂಜ್ ಆಗಿದೆ, ರೈಟ್? ಸೊ ಇಲ್ಲಿ ಇನ್ನೊಂದು ಬಂದು ಇಟ್ಸ್ ಕ್ರಿಸ್ಮಸ್ ಈವ್ ಬಾಯ್. ಓಕೆ, ಸೊ ಇಲ್ಲಿ ಇಟ್ಸ್ ಕ್ರಿಸ್ಮಸ್ ಈವ್ ಅನ್ನಂದ್ರೆ ಆಕಿನ ಗುರ್ತು ಮಾಡ್ತೀಯಲ್ಲ, ಅಂದರೆ ಏನು? ರಿಮೈಂಡೆಡ್ ಹಿಮ್ ದ್ಯಾಟ್ ಇಟ್ ವಾಸ್ ಕ್ರಿಸ್ಮಸ್ ಈವ್. ಓಕೆನಾ? ಆ್ಯಂಡ್ ರಿಕ್ವೆಸ್ಟೆಡ್ ಹಿಮ್ ನಾಟ್ ಟು ಗೋ, ರಿಕ್ವೆಸ್ಟೆಡ್ ಹಿಮ್ ಟು ಬಿ ಎ ಗುಡ್ ಟು ಹರ್, ರೈಟ್? ಸೊ ಇಲ್ಲಿ ಏನು ಕ್ರಿಸ್ಮಸ್ ಈವ್ ಅದೇ కాబట్టి ಬಿ ಗುಡ್ ಟು ಮೀ ಅನ್ನಂದ್ರೆ ನಾವು ಹೆಂಗೆ ಕೇಳೋచ్చు ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಡೆಲ್ಲ ಕ್ರಿಸ್ಮಸ್ ಈವ್ ಅದೇ కాబట్టి ರಿಕ್ವೆಸ್ಟ್ ಮಾಡಲ್ಲ, ರಿಕ್ವೆಸ್ಟೆಡ್ ಹಿಮ್ ಟು ಬಿ ಗುಡ್ ಟು ಹರ್. ಓಕೆನಾ? ಆ್ಯಂಡ್ ಏನು ಕೇಳಲ್ಲ, ರೈಟ್? ಫಾರ್ ಇಲ್ಲಿ ನೋಡ್ರಿ, ಗುಡ್ ಟು ಮೀ ಫಾರ್ ಇಟ್ ವೆಂಟ್ ಫಾರ್ ಯು. ಓಕೆ, ಸೊ ಇಲ್ಲಿ ಹೆಂಗೆ ಅದು ಆಯದೆ ಅಂದರೆ ಆ್ಯಸ್ ಇಟ್ ಹ್ಯಾಸ್ ಗಾನ್ ಫಾರ್ ಹಿಸ್ ಸೇಕ್. ಓಕೆನಾ? ಸೊ ಇಲ್ಲಿ ಆಕಿನು ಕ್ರಿಸ್ಮಸ್ ಈವ್ ಅನ್ನೋದು ಹೆಂಗೆ ಕೊಟ್ಟಲ್ಲ ಅಂದರೆ ಆತನಿಗೋಸ್ಕರ ಕೊಟ್ಟಲ್ಲ. ಸೊ ಈ ಸೆಂಟೆನ್ಸೇ ಓಕೆ, ಫಾರ್ ಇಟ್ ವೆಂಟ್ ಫಾರ್ ಯು. ಓಕೆನಾ? ಕ್ರಿಸ್ಮಸ್ ಈವ್ ಅದೇ కాబట్టి ನಾನು ನಿಂಗೋಸ್ಕರ ಗಿಫ್ಟ್ ಫಾರ್ ಯುವರ್ ಸೇಕ್ ಐ ವೆಂಟ್ ಔಟ್ ಅಂದಪ್ಲೆ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕು. ಇನ್ನೊಂದು, ಶೆಲ್ ಐ ಪುಟ್ ದ ಚಾಪ್ಸ್ ಆನ್ ಜಿಮ್. ಶೆಲ್ ಐ ಅಂದರೆ ಆಕಿನ ಏನು ಮಾಡ್ತಿಯಲ್ಲ ಅಂದರೆ, ಒಂದು ಶಿ ಈಸ್ ಆಸ್ಕಿಂಗ್ ಶುಡ್ ಐ ಕಮ್. ಓಕೆ, ಸೊ ಶೆಲ್ ಐ ಕಮ್, ಹಂಗೆ ಶೆಲ್ ಐ ಗೆಟ್ ಇನ್ ಅಂದಪ್ಪ ನೀವು ಅಂತಿರಲ್ಲ. ಸೊ ನಿಮ್ಮ ಟೀಚರೇ ನೀವು ಪರ್ಮಿಷನ್ ಅನ್ನೋದು ಕೇಳಿಸ್ಕೊತೀರಿ. ಮೇ ಐ ಗೆಟ್ ಇನ್ ಮ್ಯಾಮ್, ಶೆಲ್ ಐ ಗೆಟ್ ಇನ್ ಮ್ಯಾಮ್ ಅಂದಪ್ಲೆ ನೀವು ಪರ್ಮಿಷನ್ ಅನ್ನೋದು ಕೇಳಿಸ್ಕೊತೀರಿ. ಸೊ ಹಂಗೆ ನೀವು ಇಲ್ಲಿ ಕೂಡ ಶೆಲ್ ಐ ಅನ್ನೋದು ಏನದು, ದಟ್ ಈಸ್ ದ ಪರ್ಮಿಷನ್. ಸೊ ಇಲ್ಲಿ ಏನಂದರೆ ದೆನ್ ಶಿ ಆಸ್ಕ್ಡ್ ಹಿಮ್ ವೆದರ್ ಶಿ ಶುಡ್ ಪುಟ್ ದ ಚಾಪ್ಸ್ ಆನ್. ಓಕೆನಾ? ಸೊ ಈ ಥರ ನೀವು ಒಳ್ಳೆ ಥರ ನೀವು ಅರ್ಥ ಮಾಡ್ಕೊಬೇಕು. ಸೊ ಇದೇ ಟ್ರಿಕ್ಕಿ ಪಾರ್ಟ್ ಏನಂದರೆ ಈ ಹ್ಯಾಡ್ ಬೀನೇ, ಹೌದಾ? ಸೊ ಇಲ್ಲಿ ನೋಡ್ರಿ, ಇಟ್ಸ್ ಕ್ರಿಸ್ಮಸ್ ಈವ್ ಬಾಯ್, ಬಿ ಗುಡ್ ಟು ಮೀ ಫಾರ್ ಇಟ್ ವೆಂಟ್ ಫಾರ್ ಯು. ಓಕೆನಾ? ಸೊ ಇಲ್ಲಿ ರೈಟ್, ಇಲ್ಲಿ ಐ ಟೆಲ್ ಯು ಸೋಲ್ಡ್ ಆ್ಯಂಡ್ ಗಾನ್. ಓಕೆ, ಸೊ ಇಲ್ಲಿ ಸೋಲ್ಡ್ ಆಲ್ರೆಡಿ ಆತನಿಗೆ ಹೇಳ್ತೀಯೇನೆ. ಸೊ ಪ್ರೆಸೆಂಟ್ ಡೇ ಆಲ್ರೆಡಿ ಅದು ಓಯದೆ, ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ಅದೇ. ಸೊ ಇಲ್ಲಿ ಹೆಂಗೆ ನಾವು ಕನ್ವರ್ಟ್ ಮಾಡೋದ್ಮೇಲೆ ಏನು ಆ್ಯಡ್ ಮಾಡ್ಬೇಕಂದ್ರೆ ಹ್ಯಾಡ್ ಬಿನ್ ಅನ್ನೋದು ಆ್ಯಡ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಇಂಟರ್ವ್ಯೂ ಅಂದರೆ ಬೇಸಿಕ್ ನಮ್ಮ ಟೆಕ್ಸ್ಟ್ ಬುಕ್ದೇ ಸ್ವಲ್ಪ ಇಂಟರ್ವ್ಯೂ ಕ್ವಶನ್ಸ್ ಅನ್ನೋ ಅವನ್ ಮತ್ತು. ಸೊ ವಾಟ್ ಈಸ್ ದ್ಯಾಟ್ ಇಂಟರ್ವ್ಯೂ ಕ್ವಶನ್ ಅಂದರೆ, ಹೇ ವಾಟ್ ಈಸ್ ಯುವರ್ ನೇಮ್ ಅಂದರೆ ಇಲ್ಲಿ ಯು ಆಸ್ಟ್ ಮೀ, ಇಲ್ಲದಕ್ಕೆ ದೇ ಆಸ್ಟ್ ಮೀ ವಾಟ್ ಮೈ ನೇಮ್ ಈಸ್ ಅನ್ನೋದು ಯು ಹ್ಯಾವ್ ಟು ಕಂಪಲ್ಸರಿ ಚೇಂಜ್ ಆಸ್ ಅ ವಾಸ್. ಓಕೆನಾ? ಸೊ ಈ ಥರ ನೀವು ಚೇಂಜ್ ಮಾಡಬೇಕು. ಸೊ ಹಿಂಗೆ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ದೇ ಒಳ್ಳೆ ಥರ ಮಾರ್ಕ್ಸ್ ಅನ್ನೋದು ಬರ್ತವೆ. ಓಕೆನಾ? ಚೇಂಜ್ ಮಾಡ್ತಾನಪ್ಪಲ್ಲ ನಾನು ಅನ್ಕೊಂತೀನಿ, ರೈಟ್? ಓಕೆ, ಸೊ ಇಲ್ಲಿ ಡೈರೆಕ್ಟ್ ಸ್ಪೀಚ್ದೆ ಹ್ಯಾವ್ ಯು ಪಾಸ್ಡ್ SSLC ಮ್ಯಾಮ್. ಈ ಕ್ವೆಶನ್ ಏನು ಮ್ಯಾಮ್ ಅಸಲು? ನಾನು ಕಂಪಲ್ಸರಿ ಪಾಸ್ ಆಗ್ತೀನಿ ಎಕ್ಸಾಮ್ದೆ, ಏನು ಈ ಕ್ವೆಶನ್ಸು, ರೈಟ್? ಇವೆಲ್ಲ ಬೋರ್ಡ್ ಎಕ್ಸಾಮ್ದೇ ಕೇಳಿಸ್ಕೊಂತಾರೆ. ನಾನು ಬಿ ಕೇರ್ಫುಲ್ ರಿಗಾರ್ಡಿಂಗ್ ದಿಸ್ ಒನ್. ಓಕೆನಾ? ಸೊ ಇಲ್ಲಿ ನೋಡ್ರಿ, ರೈಟ್, ಇಂಟರ್ವ್ಯೂ ಕ್ವಶನ್ಸ್ ಅನ್ನೋದು ಇದು ನಿಮ್ಮ ಟೆಕ್ಸ್ಟ್ ಬುಕ್ದೇ ಅವೆ, కానీ ನಿಮ್ಮ ರಿಯಲ್ ಲೈಫ್ದೇ ಇವು ಸ್ವಲ್ಪ ಅಟೆಂಟಿವ್ಗೆ ಫೋಕಸ್ ಮಾಡಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಹೆಂಗೆ ಫೋಕಸ್ ಮಾಡ್ತೀರ ಅಂದರೆ ಈಸಿ, ನಿಮ್ಮ ರೂಲ್ಸ್ ಅನ್ನೋದು ಗುಡ್ತಾರೆ ಗಾನ ನಿಮಗೆ ಈಸಿಯಾಗಿ ಅರ್ಥವಾಗ್ತದೆ, ಹೌದಾ ಅಲ್ಲನ? ರೂಲ್ಸ್ ಅನ್ನೋದು ತುಂಬ ಗುರ್ತೋಬೇಕು, ರೈಟ್? ಸೊ ಇಲ್ಲಿ ಹ್ಯಾವ್ ಯು ಪಾಸ್ಡ್ SSLC ಏನಂದರೆ ದೇ ಆಸ್ಟ್ ಮೀ. ಓಕೆ, ಸೊ ವೆದರ್ ಹ್ಯಾವ್ ಯು ಅನ್ನೋದು ಅದು ಇಫ್ ಕಂಡೀಷನ್ದೇ ಬರ್ತದೆ. ಓಕೆ, ವೆದರ್ ಐ ಹ್ಯಾಡ್ ಪಾಸ್ಡ್ ಆರ್ ನಾಟ್. ಸೊ ಇಲ್ಲಿ ನೋಡ್ರಿ, ಆಲ್ರೆಡಿ ಇದು ಪಾಸ್ಟ್ ಅನ್ನೋದು ಅದೇ. ಸೊ ಪಾಸ್ಟ್ ಅನ್ನೋದು ನೀವು ಏನು ಮಾಡ್ಬೇಕಂದ್ರೆ, ರೈಟ್, ಏನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ಗೆ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ರಿ, ರೈಟ್, ಹ್ಯಾಡ್ ಪಾಸ್ಟ್ ಅನ್ನೋದು ನೀವು ಇಲ್ಲಿ ಯೂಸ್ ಮಾಡಬೇಕು. ಓಕೆನಾ? ಇನ್ನೊಂದು, ವಿ ಹ್ಯಾವ್ ಅ ಡೆಲ್ಲಾ ಸೆಟ್ ಯು ವಾಂಟ್, ವಾಟ್ ಇಸ್ ದ ಕ್ವಶನ್, ಯು ವಾಂಟ್ ಮೈನ್ ವಿಲ್ ಯು. ಸೊ ಇಲ್ಲಿ ವೋಂಟ್ ಅನ್ನೋದು ನೆಗೆಟಿವ್. ಸೊ ಈ ನೆಗೆಟಿವ್ನ ಎಲ್ಲಿ ನೀವು ಪಾಸಿಟಿವ್ ಅನ್ನೋದು ಚೇಂಜ್ ಮಾಡಬಾರ್ದು. ವೋಂಟ್ ಅನ್ನೋದು ವೋಂಟೇ ಇಕ್ಬೇಕು. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ವಿಲ್ ಅನ್ನೋದು ಒಂದು ಚೇಂಜ್ ಆಗ್ತದೆ. ಓಕೆನಾ? ಸೊ ವಿಲ್ ಅನ್ನೋದು ವುಡ್ಗೆ ಚೇಂಜ್ ಆಗಿದೆ. ಓಕೆ, ಸೊ ಈ ಥರ ನೀವು ಎಕ್ಸಾಮ್ದೇ ಒಳ್ಳೆ ಥರ ನೀವು ಯೂಸ್ ಮಾಡ್ಕೊಬೇಕು. ಆ್ಯಂಡ್ ಮತ್ತೆ ಒಂದು
ರಿವಿಷನ್ ತಿರೇ ನೋಡೋಣ ನೋಡ್ರಿ. ಇಲ್ಲಿ ಸೇ ಅನ್ನೋದು ದಟ್ಟೆ ಕನ್ವರ್ಟ್ ಆಗ್ತದೆ ಆ್ಯಂಡ್ ಆಸ್ಕ್ ಅನ್ನೋದು ಅಂದರೆ ಇಫ್ ಇಲ್ಲದಿಕ್ಕರೆ ವೆದರ್ ಅಂದಪ್ಪಲೆ ಕನ್ವರ್ಟ್ ಆಗ್ತದೆ. ಸೊ ನಮಗೆ ಗುಡ್ದು ಡೆಲ್ಲಾ ಸೆಟ್ ಯು ವೋಂಟ್ ಮೈಂಡ್ ವಿಲ್ ಯು ಅಂದರೆ ಹಾಗೇನು ಕೇಳಿಸ್ಕೊಂತೀಯಲ್ಲೇ ಇಫ್ ಇಕ್ಕಿ ಡೆಲ್ಲಾ ಆಸ್ಟ್ ಇಫ್ ಹಿ ವುಡ್ ಮೈಂಡ್ ಅಂದಪ್ಪಲೆ. ಸೊ ವಿಲ್ ಅನ್ನೋದು ವಿಡ್ ಚೇಂಜ್ ಆಗ್ತದೆ కాబట్టి ನಾನು ಆಲ್ರೆಡಿ ಕೇಳಿದ್ದೀನಿ ಎಷ್ಟು ಮುಂದೆ ಸರಿ ಸ್ಲೈಡ್ದೇ ರೈಟ್. ಫಾಲೋಡ್ ಬೈ ಇಫ್ ಅನ್ನೋದು. ಜಿಮ್ ಆಸ್ಕ್ ಅಂದರೆ ನಮಗೆ ಇಫೋ ವೆದರೋ ಬರ್ಬೇಕಂದಪ್ಪಲೆ ನಮಗೆ ಗುರ್ತಾಗಿರ್ಬೇಕು. ಸೊ ಇಲ್ಲಿ ಜಿಮ್ ಆಸ್ಟ್ ಯು ಹ್ಯಾವ್ ಕಟ್ ಆಫ್ ಹರ್ ಹೇರ್, ಸಾರಿ ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್. ಸೊ ಇಲ್ಲಿ ಜಿಮ್ ಆಸ್ಟ್ ವೆದರ್ ಯು ಅನ್ನೋದು ಏನು ಕಟ್ ಆಗಬೇಕು, ಶಿ. ಓಕೆ, ಡೆಲ್ಲನ ಇಂಡಿಕೇಟ್ ಮಾಡ್ತೀರಿ కాబట్టి ಡೆಲ್ಲಾ ಹ್ಯಾವ್ ಓಕೆ ಕಟ್ ಆಫ್ ಹರ್ ಹೇರ್. ಯುವರ್ ಹೇರ್ ಅಂದರೆ ಹರ್ ಹೇರ್ ಅಂದಪ್ಪಲೆ ಈ ಥರ ನಾವು ಒಳ್ಳೆಯ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ನಾವು ಒಳ್ಳೆ ಥರ ನೋಡಬೇಕು. ಓಕೆ, ಸೊ ಇಲ್ಲಿ ಯಾ ವಿ ಹ್ಯಾವ್ ಸಮ್ ಆಫ್ ದ ಕ್ವೆಶನ್ಸ್ ರಿಗಾರ್ಡಿಂಗ್ ದ ದಿಸ್ ಸ್ಪೀಚಸ್ ನಾನು. ಸೊ ಇದೇ ನಿಮ್ಮ ಟೆಕ್ಸ್ಟ್ ಬುಕ್ದೇ ವೆರಿ ಈಸಿ ಆ್ಯಂಡ್ ಸೂಪರ್ ಫಾಸ್ಟ್ದೇ ನಾವು ಕನ್ವರ್ಟ್ ಮಾಡಿ ಅಂದರೆ ಜಸ್ಟ್ ಸಿಂಪಲ್ ಎಕ್ಸಸೈಸ್ ಅನ್ನೋದು ಇವಾವೆ. ನಿಮ್ಮ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋವೇ. ಓಕೆ, ಬೋರ್ಡ್ ಎಕ್ಸಾಮ್ ಫೇವ್ರೆಟ್ಸ್ ಇವು ಎದಕ್ಕೆ ಅನ್ನಂದರೆ ಅಸಲು ಈ ಸ್ಪೀಚ್ ಎಕ್ಸಸೈಸ್ ಅನ್ನೋದು ನಿಮ್ಮ ಎಕ್ಸಾಮ್ದೇ ಪಕ್ಕ ಬರ್ತಾವೆ ನಾನು. ಓಕೆ, ಸೊ ನೀವು ಜಸ್ಟ್ ಇವು ನೋಡ್ಕಾಸಿ ಪ್ರಾಕ್ಟೀಸ್ ಮಾಡಿ. ವಾಟ್ ಇಸ್ ದ್ಯಾಟ್? ಡೂ ಯು ನೋ ಸೈಕಲ್? ಓಕೆ, ಡೂ ಯು ನೋ ಸೈಕ್ಲಿಂಗ್ ಅನ್ನೋದು ಅದು ಕ್ವೆಶನ್ಗೆ ನೀವು ಏನು ಯೂಸ್ ಮಾಡಬೇಕು ಅನ್ನಂದರೆ ಇಲ್ಲಿ ವೆದರ್. ಓಕೆ, ಸೊ ಆಸ್ಕಿಂಗ್ ಅಲ್ಲ. ಸೊ ಇಲ್ಲಿ ದೇ ಆಸ್ಕ್ ಮೀ ವೆದರ್ ಐ ನ್ಯೂ ಸೈಕ್ಲಿಂಗ್. ಸೊ ಇಲ್ಲಿ ಏನಿದು ಪ್ರೆಸೆಂಟ್ ಅನ್ನೋದು ಪಾಸ್ಟ್ಗೆ ಕನ್ವರ್ಟ್ ಆಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದು ಪಾಸ್ಟ್. ಸೈಕ್ಲಿಂಗ್ ಹಿಂಗೆ ಫಾರ್ಮ್ ಅಲ್ಲ. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟೇ ಪಾಸ್ಟ್ ಕಂಟಿನ್ಯೂಸೇ ಕನ್ವರ್ಟ್ ಆಗಿಬಿಡ್ತದೆ. ಇನ್ನೊಂದು ಬಂದು ವೈ ಡು ಯು ವಾಂಟ್ ಟು ವರ್ಕ್ ಅಂದರೆ ಏನು, ಅವರು ಏನು ಕೇಳಿಸ್ಕೊಂಡಾರೆ, ನಿಮಗೆ ಕೆಲಸ ಅನ್ನೋದು ಇಂಪಾರ್ಟೆಂಟ್. ಹೆಂಗೆ ನೀವು ಕೆಲಸ ಮಾಡ್ತೀರಿ, ಎದಕ್ಕೆ ಮಾಡ್ತೀರ ಅಂದಪ್ಪಲೆ ಅಂದರೆ ಇಲ್ಲಿ ನೋಡ್ರಿ, ವೈ ಡು ಯು ವಾಂಟ್ ಟು ವರ್ಕ್ ಅಂತೆ ನೀವು ವೈ ಐ ವಾಂಟೆಡ್ ಟು ವರ್ಕ್. ಓಕೆನಾ? ಓಕೆ, ಸೊ ಇಲ್ಲಿ ಪ್ರೆಸೆಂಟ್ನ ಇಡಿಯೇ ಆ್ಯಡ್ ಮಾಡು, ಪ್ರೆಸೆಂಟ್ನ ಪಾಸ್ಟಿಗೆ ಕನ್ವರ್ಟ್ ಮಾಡಬೇಕು. ಹೌದಾ? ಇದು ಸಿಂಪಲ್ ಅಲ್ಲ. ವೈ ಡು ಐ ವಾಂಟ್ ಟು ವರ್ಕ್ ಅನ್ನೋದು ಇದು ಸಿಂಪಲ್ ಇದು ಕಾಣಿಸ್ತಾ ಇದೆ? ಓ, ಕಾಣಿಸ್ತಿಲ್ಲೇನೋ. ಸೊ ಇದು ಸ್ವಲ್ಪ ಏನು ಇದು ರೈಟ್. ಸೊ ಇದೇನಿದು ರೈಟ್, ಸಿಂಪಲ್ ಪ್ರೆಸೆಂಟ್. ಸೊ ಸಿಂಪಲ್ ಪ್ರೆಸೆಂಟ್ ಅನ್ನೋದು ಹೆಂಗೆ ಕನ್ವರ್ಟ್ ಆಗ್ತದೆ, ಪಾಸ್ಟ್, ಸಿಂಪಲ್ ಪಾಸ್ಟೇ ಕನ್ವರ್ಟ್ ಆಗಿಬಿಡ್ತದೆ. ರೈಟ್, ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್. ಏನು ಗೊತ್ತಾ? ರೈಟ್, ದೇ ಡೋಂಟ್ ಯು ವೈ ಡೋಂಟ್ ಯು ಕಂಟಿನ್ಯೂ ಯುವರ್ ಸ್ಟಡೀಸ್? ಅಸಲು ನೀನು ಸ್ಟಡೀಸ್ ಅನ್ನೋದು ಕಂಟಿನ್ಯೂ ಎದಕ್ಕೆ ಮಾಡಿಕಿಲ್ಲ? ಇಸ್ ದರ್ ಎನಿ ರೀಸನ್? ಇದು ಕ್ವೆಶನ್. ಸೊ ಇಲ್ಲಿ ನೀವು ಹೆಂಗೆ ಆನ್ಸರ್ ಮಾಡ್ಬೇಕಂದ್ರೆ ದೇ ಆಸ್ಕ್ ಮೀ. ಓಕೆ, ವೈ ಇಲ್ಲಿ ಕ್ವೆಶನ್ನೇ ಯು ಅದೇ. ಸೊ ಯು ಅನ್ನೋದು ಹೆಂಗೆ ಕನ್ವರ್ಟ್ ಆಗಬೇಕು, ಐ. ಸೊ ವೈ ಐ ಡಿಡ್ ನಾಟ್. ಸೊ ಇಲ್ಲಿ ಡೋಂಟ್ ಯು ಅನ್ನೋದು ಡಿಡ್ ನಾಟೇ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಈ ಥರ ಕ್ವೆಶನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸಾಮ್ನರ್ ನಿಮಗೆ ಕನ್ಫ್ಯೂಷನ್ ಇಕ್ಕಾಕೆ ಈ ಕ್ವೆಶನ್ ಅನ್ನೋದು ಕೊಡೊಚ್ಚು. ಓಕೆ, ವೈ ಐ ಡಿಡ್ ನಾಟ್ ಕಂಟಿನ್ಯೂ ಮೈ ಸ್ಟಡೀಸ್. ದೆನ್ ಫಾಲೋಡ್ ಬೈ ವಾಟ್ ಗೇಮ್ಸ್ ಡೂ ಯು ಪ್ಲೇ ಇದೆ ನಮಗೆ ಸೇಮ್ ಅದೇ. ವೆದರ್ ದೇ ಆಸ್ಟ್ ಮೀ ವಾಟ್ ಗೇಮ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ವಾಟ್ ಅನ್ನೋದು ಇದಕ್ಕೆ ಕ್ವೆಶನ್ದೇ WH ಕ್ವೆಶನ್ಸ್ ಅನ್ನೋ ಬಂದರೆ ನೀವು WH ಇಕ್ಕಬೇಕು. ನಾನು WH ಇಕ್ಕಿಲ್ಲ, ನಾನು ಬೇರೆ ಇಕ್ತೀನಿ ಅಂದರೆ ಗ್ರಾಮರ್ ರೂಲ್ನ ನೀವು ಫಾಲೋ ಆಗೋದಿಲ್ಲ ಅಂದಪ್ಪಲ್ಲ ಗುರ್ತು. ರೈಟ್, ಸೊ ಇಲ್ಲಿ ಏನು ಮಾಡಬೇಕು, ವಾಟ್ ಅನ್ನೋದು ಇಲ್ಲಿ ಚೇಂಜ್ ಆಗಿಬಿಟ್ಟು ವಾಟ್ ಅನ್ನೋದು ಇಲ್ಲಿ ಚೇಂಜ್ ಆಗಿದೆ. ಸೊ ಇಲ್ಲಿ ಚೇಂಜ್ ಆಗಸಿ ವಾಟ್ ಗೇಮ್ಸ್ ಐ ಪ್ಲೇಡ್. ಓಕೆ, ಸೊ ಏನಿದು ಈ ಪ್ಲೇ ಅನ್ನೋದು ಇಡಿ ಇಕ್ಕಬೇಕು కాబట్టి ಚೇಂಜ್ ಆಗಕ್ಕೆ ಇಡಿ ಅನ್ನೋದು ಬಂದಿದೆ. ಹೌ ಮಚ್ ಸ್ಯಾಲರಿ ಡು ಯು ಎಕ್ಸ್ಪೆಕ್ಟ್? ಸೊ ಈ ಕ್ವೆಶನ್ ನೀವು ಆನ್ಸರ್ ಅನ್ನೋದು ಕಮೆಂಟ್ ಮಾಡಂడి. ಆ್ಯಂಡ್ ಏನು ಆರ್ ಯು ರೆಡಿ ಟು ವರ್ಕ್ ಫಾರ್ ಅ
ಫ್ಯೂ ಎಕ್ಸ್ಟ್ರಾ ಅವರ್ಸ್. ಸೊ ಇದು ಕೂಡ ನೀವು ಆನ್ಸರ್ ಮಾಡೋಣ. ಸೊ ಈ 2 ಕ್ವಶನ್ಸ್ ಏನದು ಕ್ವಶನ್ ಐ ಎ ಜೆ ಕ್ವಶನ್ಸ್ ಅನ್ನೋವು ಕಮೆಂಟ್ ಮಾಡಂడి. ಓಕೆನಾ, ಕಮೆಂಟ್ ಮಾಡಂడి. ರೈಟ್, ಅಂದರೆ ವರ್ಬಲ್ಲೇ ನಾನು ಕೇಳ್ತಾ ಇದ್ದರೆ ನೀವು ಅಸಲು ಕಮೆಂಟ್ ಮಾಡ್ತಿಲ್ಲ. ರೈಟ್, ಸೊ ಏನಿದೆ ಈ ಸ್ಲೈಡ್ ಇನ್ನೊಂದು ಬಂದಿದೆ. ಓಕೆ, ರೈಟ್. ಸೊ ಇದು ಸೊ ಇಲ್ಲಿ ನಮಗೆ ಜಸ್ಟ್ ಒಂದು 1 ಮಿನಿಟ್ ನೀವು ಈ ಕ್ವಶನ್ ಅನ್ನೋದು ಓದಂడి. ನಾನೇನು ಓದಕ್ಕಿಲ್ಲ, ಈ ಕ್ವಶನ್ ಅನ್ನೋದು ಓದಂడి. ರೈಟ್, ಇದಕ್ಕೆ ಆನ್ಸರ್ ಮಾಡಂడి. ಇದರ್ ಕೂಡ ಯು ಹ್ಯಾವ್ ಹೇರ್ ಕಟ್ ಆಫ್. ಓಕೆ, ಯು ಹ್ಯಾವ್ ಕಟ್ ಆಫ್ ಹೇರ್. ಸೊ ಇದಕ್ಕೆ ಆನ್ಸರ್ ಮಾಡಂడి. ಇದರ್ ಕೂಡ ಕಮೆಂಟ್ ಮಾಡಂడి. ರೈಟ್, ನೌ ವಿ ಹ್ಯಾವ್ ಅ ಗುಡ್ ಇಂಟ್ರೆಸ್ಟಿಂಗ್ ಟಾಪಿಕ್. ಏನು ಗೊತ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಏನಂದರೆ ವಿ ಹ್ಯಾವ್ ದಿಸ್ ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್. ಟೂ ಮಚ್ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಆದ ಟಾಪಿಕ್ ಇದು. ಲೆಟ್ಸ್ ಕ್ವಿಕ್ಲಿ ಮೂವ್ ಟು ದಿಸ್ ಟಾಪಿಕ್. ಇಷ್ಟು ಸಲ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ದೇ ಇದ್ದೀವಿ. ಹಲೋ, ನೀವು ಇದ್ದರೆ ಇಲ್ಲವಾ? ರೈಟ್, ಸೊ ಇನ್ನು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೆ, ಬೋರ್ಡ್ ಎಕ್ಸಾಮ್ಗೆ ಇವು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನನ್ನ. ಸೊ ಈ ಥರ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕಸಿ, ಲೈಕ್ ಮಾಡಂడి. ಎಷ್ಟು ಜನ ಪಾಸಿಬಲ್ ಆದರೆ ಅಷ್ಟು ಜನ ಶೇರ್ ಮಾಡಂడి. ಅದಕ್ಕೆ ಏನಂದರೆ ಈ ವಿಡಿಯೋದೇ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ತಗೊಂಡು ನಾನು ಸಾಲ್ವ್ ಮಾಡ್ತಿದ್ದೀನಿ. ಓಕೆನಾ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಸ್ ನಾನು ಯಾವುದೋ ಬೇರೆ ಟಾಪಿಕ್ ತಗೊಂಡು, ಅಂದರೆ ಈ ಟಾಪಿಕ್ ತಗೊಂಡು ಯಾವ ಚಾಟ್ ಜಿಪಿಟಿದೆಯೋ ಇಲ್ಲದಿಕ್ಕರೆ ಎ ವೆಬ್ಸೈಟ್ದೆಯೋ ಕ್ವಶನ್ಸನ್ನು ತಗೊಂಡು ನಾನು ಕೊಡ್ತಿಲ್ಲ. ಆ್ಯಸ್ ಇಟ್ ಈಸ್ ವಾಟ್ ಎವರ್ ಇಟ್ ಇಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಐ ಆಮ್ ಫಾಲೋಯಿಂಗ್ ದೋಸ್ ಕ್ವೆಶನ್ಸ್ ಆ್ಯಂಡ್ ಸಾಲ್ವಿಂಗ್ ರಿಲೇಟೆಡ್ ಟು ದಿಸ್ ಕಂಟೆಂಟ್. ಓಕೆ, ಸೊ ಇಲ್ಲಿ ನಮಗೆ ವಾಯ್ಸಸ್ ಅನ್ನೋದು ಗುರ್ತು, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ಈ ವಾಯ್ಸಸ್ ಅಂದರೆ ಏನು ಮ್ಯಾಮ್? ನಿಮ್ಮ ವಾಯ್ಸ್ ಮ್ಯಾಮ್ ಅದ ಅಂದಪ್ಪಲ್ಲ ಅಂತಾರೆ. ನೋ, ದಟ್ ಈಸ್ ಅ ಆ್ಯಕ್ಟಿವ್. ಅಂದರೆ ಏನು? ಆ್ಯಕ್ಟಿವೇ ಮಾತಾಡೋದು. ಪ್ಯಾಸಿವ್ ಅಂದರೆ ಏನು? ಏನೋ ಹಂಗೆ ಮಾತಾಡೋದ? ನೋ, ದಟ್ ಈಸ್ ಟೋಟಲಿ ರಾಂಗ್. ಸೊ ಇಲ್ಲಿ ನಮಗೆ ವಾಯ್ಸಸ್ ಅಂದರೆ ನಾವು ಗುರ್ತಿಟ್ಕೊಬೇಕು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಒನ್ ಸೆಂಟೆನ್ಸ್. ಏನದು? ದ ಡೂವರ್ ಪರ್ಫಾರ್ಮ್ ದ ಆ್ಯಕ್ಷನ್. ಅಂದರೆ ಡೂವರ್ ಅಂದರೆ ಏನು? ಯಾರೇ ಆ್ಯಕ್ಷನ್ ಮಾಡ್ತೀರೋ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್, ಇಟ್ ಈಸ್ ರಿಲೇಟೆಡ್ ಟು ವಾಟ್ ಈಸ್ ದಟ್? ವರ್ಬ್. ಓಕೆ, ಇದು ಮೇಯ್ನ್ಗೆ ವರ್ಬ್ಗೆ ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತದೆ. ಓಕೆನಾ, ಸೊ ಇಲ್ಲಿ ವರ್ಬ್ ಅಂದ್ರೆ ಏನು? ಆ್ಯಕ್ಷನ್. ಸೊ ವಾಟ್ ಎವರ್ ದ ಡೂವರ್ ಈಸ್ ಪರ್ಫಾರ್ಮಿಂಗ್ ದ ಆ್ಯಕ್ಷನ್, ದಟ್ ಈಸ್ ದ ಆ್ಯಕ್ಟ್. ಪ್ಯಾಸಿವ್ ವಾಯ್ಸ್ ಅಂದರೆ ಏನು? ಇಲ್ಲಿ ಬರಲೆ ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಸೇ ಇಟ್. ಸೊ ಇಲ್ಲಿ ವಾಯ್ಸಸ್, ಓಕೆನಾ, ವಾಯ್ಸಸ್ದೇ. ರೈಟ್, ಸೊ ವಾಯ್ಸಸ್ದೇ ನಮಗೆ ಆ್ಯಕ್ಟಿವ್ ವಾಯ್ಸ್. ಆ್ಯಕ್ಟಿವ್ ಅಂದರೆ ಏನು? ಡೂವರ್, ಯಾರೇ ಡೂವರ್, ಯಾರೇ ಆ್ಯಕ್ಷನ್ಸ್ ಅನ್ನೋದು ಪರ್ಫಾರ್ಮ್ ಅನ್ನೋದು ಮಾಡ್ತೀರ. ಸೊ ಡೂವರ್. ಸೊ ಇಲ್ಲಿ ಡೂವರ್ ಈಸ್ ಪರ್ಫಾರ್ಮಿಂಗ್ ದ ಆ್ಯಕ್ಷನ್. ಸೊ ದ ಡೂವರ್ ಪರ್ಫಾರ್ಮ್ಸ್ ಆ್ಯಕ್ಷನ್. ಓಕೆನಾ, ರೈಟ್. ಸೊ ಇಲ್ಲಿ ಫಾಲೋಡ್ ಬೈ ಪ್ಯಾಸಿವ್ ವಾಯ್ಸ್. ಓಕೆ, ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ಅಂದರೆ ಏನು ಮ್ಯಾಮ್? ಪ್ಯಾಸಿವ್ ಅಂದರೆ ಜಸ್ಟ್ ಕೇಳೋದು ಅಂದಪ್ಪಲ್ಲ ಅಂದರೆ ನೋ. ಸೊ ಇಲ್ಲಿ ಆ್ಯಕ್ಷನ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಡೂವರ್. ಸೊ ಇಲ್ಲಿ ಆ್ಯಕ್ಷನ್ ಅನ್ನೋದು ಮೋರ್ ಇಂಪಾರ್ಟೆಂಟ್. ಓಕೆ, ಆ್ಯಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಷನ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಡೂವರ್. ಓಕೆನಾ, ದ್ಯಾನ್ ಡೂವರ್. ಸೊ ಇಲ್ಲಿ ಏನಂದರೆ ಡೂವರ್ ಅನ್ನೋದು ಇಲ್ಲಿ ಹೋಯ್ತು, ಹೌದಾ ಅಲ್ಲನ? ಏನಿದಿಲ್ಲಿ ಡೂ ಅನ್ನೋದು ಇಲ್ಲಿ ಹೋಯ್ತು. ಓಕೆ, ಇಲ್ಲಿ ಆ್ಯಕ್ಷನ್ ಅನ್ನೋದು ಇಲ್ಲಿ ಬಂತು. ಇದೇನು ವೈಸ್ ವರ್ಸ ಆತೈತೆ, ಹೌದಾ ಅಲ್ಲನ? ವೈಸ್ ವರ್ಸ ಆತೈತೆ. ಡೂವರ್ ಅನ್ನೋದು ಅಲ್ಲಿ ಹೋಗ್ತೈತೆ, ಆ್ಯಕ್ಷನ್ ಅನ್ನೋದು ಇಲ್ಲಿ ಬರ್ತೈತೆ. ಸೊ ಈ ಥರ ನಾವು ವಿ ಹ್ಯಾವ್ ಒನ್ ಬ್ಯೂಟಿಫುಲ್ ಸೆಂಟೆನ್ಸ್ ಫ್ರಮ್ ಆರ್ ಟೆಕ್ಸ್ಟ್ ಬುಕ್. ಏನದು ಗೊತ್ತಾ? ನೋಡ್ರಿ, ರೈಟ್, ಸಬ್ಜೆಕ್ಟ್ ಅನ್ನೋದು ಹೀರೋ, ಅಂದರೆ ಹೀ ಈಸ್ ಡೂವರ್. ಸೊ ಇಲ್ಲಿ ಪ್ಯಾಸಿವ್ದೇ ಆ್ಯಕ್ಷನ್ ಆರ್ ಆಬ್ಜೆಕ್ಟ್ ಈಸ್ ಸ್ಟಾರ್. ಓಕೆ, ಸೊ ಇಲ್ಲಿ ಏನಂದರೆ
ನಾನು ಕೇಳಿದ್ದೀನಿ ಡೂವರ್ನ ಫೋಕಸ್ ಮಾಡ್ದದೆ ದಟ್ ಈಸ್ ದ ಆಕ್ಟಿವ್. ಪ್ಯಾಸಿವ್ ಅಂದರೆ ಏನು? ಆಬ್ಜೆಕ್ಟ್ನಾಗನಿ ಇಲ್ಲದಿಕ್ಕರೆ ಆ್ಯಕ್ಷನ್ನಾಗನಿ ಅದನ್ನು ಫೋಕಸ್ ಮಾಡೋದು, ಅದನ್ನು ಇಂಪಾರ್ಟೆಂಟ್ ಕೊಡೋದು, ದಟ್ ಈಸ್ ದ ಪ್ಯಾಸಿವ್. ಸೊ ಇಲ್ಲಿ ನಮಗೆ ನೋಡ್ಕೊಂಡ್ರೆ ಡೆಲಾ ಸೋಲ್ಡ್ ಹರ್ ಹೇರ್. ಓಕೆ, ಸೊ ಇಲ್ಲಿ ಸೋಲ್ಡ್ ಅನ್ನೋದು ಓಕೆನಾ. ಸೊ ಇಲ್ಲಿ ವಿ ಹ್ಯಾವ್ ಅ ಸೋಲ್ಡ್. ಸೊ ವಾಟ್ ಈಸ್ ದಿಸ್ ಸೋಲ್ಡ್ ಈಸ್ ಅಬೌಟ್? ದಟ್ ಈಸ್ ದ ಆ್ಯಕ್ಷನ್. ಹೌದಾ? ಇಲ್ಲಿ ಡೂವರ್ ಯಾರನ್ನ? ಡೂವರ್ ಅನ್ನೋರು ಡೆಲಾ. ಓಕೆ, ಸೊ ಇಲ್ಲಿ ಡೆಲಾ ಸೋಲ್ಡ್ ಹರ್ ಹೇರ್, ಡೂವರ್ ಈಸ್ ಸೆಲ್ಲಿಂಗ್ ಹರ್ ಹೇರ್. ಸೊ ಇಲ್ಲಿ ನಮ್ಮ ಇಂಪಾರ್ಟೆಂಟ್ ಬಂದು ಇದು ತುಂಬ ಇಂಪಾರ್ಟೆಂಟ್, ಹರ್ ಹೇರ್. ಇನ್ನೊಂದು ರೈಟ್, ಇದು ಹೆಂಗೆ ಕನ್ವರ್ಟ್ ಆಗ್ತದೆ ಅಂದರೆ, ಸೊ ಹರ್ ಹೇರ್. ಓಕೆ, ಸೊ ಈ ಹರ್ ಹೇರ್ ಅನ್ನೋದು ಇಲ್ಲಿ ಹೋಗಿಬಿಟ್ಟು ಇದನ್ನೋದು ಇಲ್ಲಿ ಬರ್ತದೆ, ಇದನ್ನೋದು ಇಲ್ಲಿ ಬರ್ತದೆ. ರೈಟ್, ಡೂವರ್ ಆ್ಯಕ್ಷನ್ ಓದ್ತದೆ, ಆ್ಯಕ್ಷನ್ ಡೂವರ್ ಓದ್ತದೆ. ಸೊ ಇಲ್ಲಿ ಏನಂದರೆ ಹರ್ ಹೇರ್ ವಾಸ್ ರೈಟ್. ಸೊ ವಾಸ್ ಸೋಲ್ಡ್ ಬೈ ಡೆಲಾ. ತೆಲ್ತಲ್ಲ ರೈಟ್. ವಿ ಹ್ಯಾವ್ ಅ ಒನ್ ಮೋರ್ ಏನಂದರೆ ಯೂನಿಕ್ ಟ್ರಿಕ್ ಆಫ್ ಅ ವಾಯ್ಸಸ್. ಏನಂದರೆ ಎ ಬಿ ಬಿ. ಮ್ಯಾಮ್ ಎ ಅಂದರೆ ಏನು, ಬಿ ಅಂದರೆ ಏನು? ಬಿ ಅಂದರೆ ಏನಂದರೆ ಎ ಅಂದರೆ ದಟ್ ಇಂಡಿಕೇಟ್ಸ್ ದ ಆ್ಯಕ್ಷನ್. ಸೊ ಇಲ್ಲಿ ರೈಟ್, ಸೊ ಇಲ್ಲಿ ಆ್ಯಕ್ಷನ್ ಏನಂದರೆ ವಾಟ್ ಇಸ್ ದಟ್ ಆ್ಯಕ್ಷನ್ ಅಂದರೆ ಇಟ್ ಇಂಡಿಕೇಟ್ಸ್ ಸಬ್ಜೆಕ್ಟ್. ಓಕೆನಾ, ಸಬ್ಜೆಕ್ಟ್ ಬಿಕಮ್ಸ್ ಏನದು ಆಬ್ಜೆಕ್ಟ್ ಅನ್ಮತ್ತು. ಓಕೆನಾ, ಸೊ ಇಲ್ಲಿ ನಮ್ಮ ಇನ್ನೊಂದು ಬಿ ಅನ್ನೋದದ. ಸೊ ಇಲ್ಲಿ ನಾನು ಇಲ್ಲಿ ಬರಮು ಆ್ಯಕ್ಷನ್ ಇದೆಂದು ಬೈ ಆಬ್ಜೆಕ್ಟ್. ಓಕೆ, ಸೊ ಇದು ಬೈ ಆಬ್ಜೆಕ್ಟ್ ಆ್ಯಂಡ್ ಫಾಲೋಡ್ ಬೈ ಇದೆಂದು ಬಿ. ಏನ್ದಿ ಬಿ? ವಾಟ್ ಈಸ್ ದಟ್ ಬಿ ಅಂದರೆ ಇಟ್ ಈಸ್ ದ ವರ್ಬ್. ರೈಟ್, ಓಕೆ, ದಟ್ ಈಸ್ ದ ವರ್ಬ್. ಓಕೆನಾ, ಸೊ ಇಲ್ಲಿ ಎ ಅಂದರೆ ಆ್ಯಕ್ಷನ್, ಆಕ್ಟಿವ್ ಅಂದರೆ ಸಬ್ಜೆಕ್ಟ್ ಅನ್ನೋದು ಆಬ್ಜೆಕ್ಟ್ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಕ್ಲಿಯರ್, ಡನ್ ಅಲ್ಲ? ಇವಲ್ಲಿ ಇನ್ನೊಂದು ಬಿ ಅಂದರೆ ಬಿ ವರ್ಬ್, ಅಂದರೆ ಬಿ ಫಾರ್ಮ್ ಆಫ್ ವರ್ಬ್ ಅನ್ನೋದು ಆ್ಯಡ್ ಆಗ್ತದೆ. ರೈಟ್, ಅಂದರೆ ಏನು V3 ಅನ್ನೋದು ಆ್ಯಡ್ ಆಗುತ್ತೆ ಮಧ್ಯದಲ್ಲಿ. ಸೊ ಏನಂದರೆ ಆಬ್ಜೆಕ್ಟ್, ಸಬ್ಜೆಕ್ಟ್ ಅನ್ನೋದು ಇಲ್ಲಿ ಹೋಗ್ತದೆ, ವರ್ಬ್ ಅನ್ನೋದು ಮೊದಲ ಅಂದರೆ ಮಿಡಿಲ್ದೇ ಬರ್ತದೆ, ಫಾಲೋಡ್ ಬೈ ವಿ ಹ್ಯಾವ್ ಅ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅನ್ನೋದು ಇಲ್ಲಿ ಹೋಗ್ತದೆ. ಓಕೆನಾ, ಸೊ ದಿಸ್ ಗೋಸ್ ಹಿಯರ್, ದಿಸ್ ಗೋಸ್ ಹಿಯರ್ ಆ್ಯಂಡ್ ದಿಸ್ ಒನ್. ಓಕೆ, ಸೊ ಡಿರೆಕ್ಟ್ಗೆ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸಸ್ಗೆ, ಸ್ಪೀಚ್ಗೆ ವಾಯ್ಸಸ್ಗೆ ಇದೇ ಕನ್ಫ್ಯೂಷನ್. ನೀವು ನಿಮ್ಮ ಕನ್ಫ್ಯೂಷನ್ ಅನ್ನೋದು ಎಲ್ಲ ಸಾರ್ಟ್ ಔಟ್ ಆಯ್ತು ಅನ್ನಪ್ಪಲ್ಲ ನಾನು ಅನ್ಕೊಂತಿದ್ದೀನಿ. ರೈಟ್, ವಿತ್ ದಿಸ್ ಒನ್. ಸೊ ಹಿಯರ್ ವಿ ಹ್ಯಾವ್ ಅ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ರಿಗಾರ್ಡಿಂಗ್ ದ ವಾಯ್ಸಸ್. ಏನಿದು ಅನ್ನಂದರೆ ಒಂದು ಬಂದು ಟೆನ್ಸ್ ಫಾರ್ಮೇಷನ್ ಅನ್ನ ಟೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಏನು ಯಾವ ಥರ ಏನಾಗ್ತದೆ ಅಂದರೆ ರೈಟ್ಸ್ ಅನ್ನೋದು ಎಸ್ ಅನ್ನೋದು ಈಸ್ ರಿಟನ್ ಅಂದಪ್ಪಲೆ ಅದೇ. ಸೊ ಇನ್ನೊಂದು ಬಂದು ರೋಟ್ ಅನ್ನೋದು ವಾಸ್ ರಿಟನ್. ಓಕೆನಾ, ಸೊ ಇಲ್ಲಿ ವಿಲ್ ರೈಟ್ ಅನ್ನೋದು ಹೆಂಗೆ ಕನ್ವರ್ಟ್ ಆಗ್ತದೆ? ವಿಲ್ ಬಿ. ಓಕೆ, ಸೊ ಇನ್ನೊಂದು ಹ್ಯಾಸ್, ಈ ಹ್ಯಾಸ್ ಅನ್ನೋದು ಹೆಂಗೆ ಕನ್ವರ್ಟ್ ಆಗ್ತದೆ? ಹ್ಯಾಸ್ ಬೀನ್. ಹೌದಾ? ಸೊ ಇಲ್ಲಿ ಏನಿದು ಇಲ್ಲಿ ನೋಡ್ರಿ, ರೈಟ್ಸ್ ಅಂದರೆ ಸಿಂಪಲ್. ಸೊ ಇಲ್ಲಿ ಈಸ್ ರಿಟರ್ನ್ ಅಂದರೆ ಇಲ್ಲಿ V3 ಕನ್ವರ್ಟ್ ಆಗಿದೆ ಇಲ್ಲವಾ? ಓಕೆನಾ, ಆ್ಯಂಡ್ ರೋಟ್ ಅಂದರೆ ಕೂಡ ವಾಸ್ ರಿಟನ್. ಇವೆಲ್ಲ V3ಸೇ. ಏನಂದರೆ ಜಸ್ಟ್ ದೇ ಹ್ಯಾವ್ ಆ್ಯಡೆಡ್ ಜಸ್ಟ್ ವಾಸ್. ವಿಲ್ ಅಂದರೆ ವಿಲ್ ಬಿ ರಿಟರ್ನ್ ಅಂದಪ್ಪಲೆ ಕನ್ವರ್ಟ್ ಆಗಿಬಿಟ್ಟದೆ. ಓಕೆನಾ, ಸೊ ಈ ಥರ ನೀವು ಯೂಸ್ ಮಾಡ್ಬೋದು. ವಿ ಹ್ಯಾವ್ ಅ ಎಕ್ಸಾಮ್ ಬೇಸ್ಡ್ ಕ್ವೆಶನ್ಸ್ ಏನು ಗೊತ್ತಾ? ಸೊ ಇಲ್ಲಿ ಜಸ್ಟ್ ಒಂದು ನಿಮಗೆ ಐಡಿಯಾ ಇರೋಕ್ಕೋಸ್ಕರ ನಾನು ಈ ಟ್ರಿಕ್ನ ಟ್ರಿಕ್ ಅಂದರೆ ದ ಬ್ಯೂರೆಟ್ ಈಸ್ ಏನದು ಫಿಲ್ಡ್ ವಿತ್. ಓಕೆ, ಫಿಲ್ಡ್ ವಿತ್ ಆ್ಯಂಡ್ ದ ವಾಟರ್ ಈಸ್ ಕೆಪ್ಟ್ ಇನ್ ಅ ವಿಸಿಲ್. ಇದು ಬೇಸಿಕ್ ಅಲ್ಲ? ರೈಟ್. ಇನ್ನೊಂದು ದ ಪಿಪೆಟ್ ವಾಶ್ ಅಂದ್ರೇನು? ಈಸ್ ವಾಶ್ಡ್. ಇನ್ನೊಂದು ಕಾಫಿ ಪೌಡರ್ ಬ್ಲ್ಯಾಂಕ್ ಇಂಟು ದ ಫಿಲ್ಟರ್. ಇನ್ನು ಕಾಫಿ ಪೌಡರ್ ಈಸ್ ಪುಟ್ ಇಂಟು ದ ಫಿಲ್ಟರ್. ಸೊ ಈ ಥರ ನಿಮ್ಮ ಎಕ್ಸಾಮ್ದೇ ಕೂಡ ದ ಸೊಲ್ಯೂಷನ್ ಡ್ಯಾಶ್ ಟೈಟ್ರೇಟ್. ಸೊ ಇದೇ ಏನು ಟೈಟ್ರೇಟ್ ಅನ್ನೋದು ನಿಮ್ಮ ಎಕ್ಸಾಮ್ದೇ ಬಂದು ಅದು ಹಿಂಟ್ ವರ್ಡ್ ಆಸ್ ಅ ಪಾರ್ಟ್ ಆಫ್ ದಿಸ್ ಟಾಪಿಕ್. ಸೊ ಇದೇ ಈಸ್ ಟೈಟ್ರೇಟೆಡ್ ಅನ್ನೋದು ನೀವು ಆ್ಯಡ್ ಮಾಡ್ಬೋದು. ಓಕೆನಾ, ನೀವು ಹಿಂಗೆ ಆ್ಯಡ್ ಮಾಡ್ತೀನಂದಪ್ಪಲ ನಾನು ಅನ್ಕೊತೀನಿ. ನಾವು ವಿ ಹ್ಯಾವ್ ಅ ಬೋರ್ಡ್ ಎಕ್ಸಾಮ್ ಶಾರ್ಟ್ಕಟ್. ಏನು ಶಾರ್ಟ್ಕಟ್? ಓಕೆ, ಸೊ ಇಲ್ಲಿ ಏನಂದರೆ ಆ್ಯಕ್ಚುವಲ್ ಬೋರ್ಡ್ ಸ್ಟೈಲ್ ಕ್ವೆಶನ್ಸ್ ಅನ್ನೋವು ಹೆಂಗೆ ಇಡ್ತವೆ. ಸೊ ನೀವು ಏನು
ರಿಜೆಕ್ಟ್ ಮಾಡಬೇಕು, ಏನು ಅವಾಯ್ಡ್ ಮಾಡ್ಬೇಕಂತಪ್ಪಲೆ ನಾನು ಕೇಳ್ತೀನಿ. ಸೊ ಒನ್ ಈಸ್ ದ್ಯಾಟ್, ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಅನ್ನೋದು ಫಸ್ಟ್ ನೀವು ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ವಾಯ್ಸಸ್ದೇ ಆಬ್ಜೆಕ್ಟ್ ಇಲ್ಲದಿಕ್ರೆ ಏನಾಗ್ತದೆ ಗುರುದ, ಅಸಲು ಆನ್ಸರೇ ಬರೋದು. ಸೊ ಇಲ್ಲಿ ನೋಡ್ರಿ, ವಿತ್ ನೋ ಆಬ್ಜೆಕ್ಟ್, ಓಕೆ, ನೋ ಆಬ್ಜೆಕ್ಟ್ ಅಂದರೆ ಪ್ಯಾಸಿವ್ ವಾಯ್ಸ್ ಈಸ್ ಇಂಪಾಸಿಬಲ್. ಓಕೆನಾ? ಸೊ ನೋ ಆಬ್ಜೆಕ್ಟ್ ಅನ್ನಂದರೆ ಏನು ಮಾಡಬೇಕು, ಆನ್ಸರೇ ಬರಬಾರ್ದು. ಕ್ವಶನ್ ಅಂದೇ, ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬೋರ್ಡ್ ಎಕ್ಸಾಮ್ದೇ ವಾಯ್ಸಸ್ ಕಂಟೆಂಟ್ ಇದೆಯೇ, ವಾಯ್ಸಸ್ ಟಾಪಿಕ್ ಇದೆಯೇ, ಆಬ್ಜೆಕ್ಟ್ ಅಸಲು ಏನು ಕೊಟ್ಟಿಲ್ಲ, ನಾನು ಆಬ್ಜೆಕ್ಟ್ ಕೊಟ್ಟಿಲ್ಲ ಅನ್ಕೋ, ಆನ್ಸರ್ ಬರಬೇಡ ಅಸಲು ಲೈಟ್, ದೇರ್ ಇಸ್ ನೋ ಪ್ಯಾಸಿವ್ ವಾಯ್ಸ್ ಇನ್ ದಿಸ್ ಅಂದಪ್ಲೆ ಬರಂಡಿ. ಸೊ ಇಂಥ ಕ್ವಶನ್ಸ್ ಕೊಟ್ಟರೆ ಎಕ್ಸಾಮ್ದೇ ಎಷ್ಟು ಬೇಸ್ ಇರ್ತಾವಲ್ಲ, ರೈಟ್? ಸೊ ಎಷ್ಟು ಬೇಸ್ ಇರ್ತವೆ, ಆ ಕಾಲನೇ ಬೇಸ್ ಇರ್ತಿತ್ತು. ಸರಿ, ವಿ ಹೋಪ್ ನಂಗೆ ಗುರ್ತಿ ಇಂಥ ಕ್ವಶನ್ಸ್ ಅನ್ನೋದು ಕೊಡೋಕ್ಕಿಲ್ಲ ನಾನು, ಜಸ್ಟ್ ನಿಮಗೆ ಟ್ರಿಕ್ ಅನ್ನೋದು ನಾನು ಹೇಳ್ತಿದ್ದೀನಿ. ರೈಟ್, ವಿ ಹ್ಯಾವ್ ಅ ಹೀ ಪ್ಲೇಸ್ ಅಂದರೆ ಏನು, ಇಲ್ಲಿ ಅಸಲು ಏನು ಆಡ್ತಾನೆ, ನೀವು ಕ್ರಿಕೆಟ್ ಆಡ್ತೀರಿ, ಇಲ್ಲದಿಕ್ರೆ ಲೂಡೋ ಆಡ್ತೀರಿ, ಯೂನೋ ಆಡ್ತೀರಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್ ನನ್ನ, ವಾಟ್ ಈಸ್ ದ್ಯಾಟ್? ಯೂನೋನಾ? ನನ್ನ ಫೇವ್ರೆಟ್ ಯೂನೋ, ರೈಟ್? ನಿಮ್ಮ ಫೇವ್ರೆಟ್ ಏನಾದ್ರು ಯಾವುದು ಅಂದರೆ ಗೇಮ್ಸಾ, ಇಲ್ಲದ್ರೆ ಗೇಮ್ಸ್ದೇ ಎಂಥ ಫೇವ್ರೆಟ್ ಗೇಮ್ಸ್, ಇಂಡೋರಾ ಔಟ್ಡೋರಾ ಅಂದಪ್ಲೆ ನೀವು ಕಮೆಂಟ್ ಮಾಡಿ. ಐ ವಾಂಟ್ ಟು ನೋ ರಿಗಾರ್ಡಿಂಗ್ ದಿಸ್. ಐ ಆಮ್ ಈಗರ್ ಟು ವೆಯ್ಟ್. ಸೊ ಇಲ್ಲಿ ಹೀ ಸ್ಲೀಪ್ಸ್ ಅಂದರೆ ಏನು, ಹೀ ಸ್ಲೀಪ್ಸ್ ವಿತ್ ವಾಟ್, ಹೀ ಸ್ಲೀಪ್ಸ್ ನೈಟಾ, ಇಲ್ಲದಿಕ್ಕರೆ ಮಾರ್ನಿಂಗಾ, ಎಲ್ಲಿ? ಇನ್ನೊಂದು ಹೀ ಪ್ಲೇಸ್ ವಾಟ್, ಇಲ್ಲಿ ಕ್ರಿಕೆಟ್ ಅನ್ನೋದು ಕೊಟ್ಟಿಲ್ಲ ಅನ್ಕೊಂಡು ಏನು ಮಾಡ್ತದೆ ಡ್ಯಾಶ್, ಇಲ್ಲಿ ಕ್ರಿಕೆಟೇ ಕೊಟ್ಟಿಲ್ಲ, ಹೀ ಪ್ಲೇಸ್ ವಾಟ್, ಹೀ ಈಸ್ ಪ್ಲೇಡ್ ವಾಟ್, ಅಸಲು ಏನು ಬರಕಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ಹೌದಾ? ಸೊ ಇಲ್ಲಿ ನೋಡ್ರಿ, ಹೀ ಪ್ಲೇಸ್ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಹಿಮ್. ಸೊ ಈ ಥರ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ಎಷ್ಟು ಬೇಸು ಈ ಹುಡ್ಕೊಂಡು ಕೇಳ್ತೀಯಾನೆ, ರೈಟ್? ಫಾಲೋ ಆಗಂಡಿ ಬೇಸು ಅಂದಪ್ಪಲ ಕೇಳ್ತೀಯಾನೆ, ರೈಟ್? ವಿ ಹ್ಯಾವ್ ಅ ಒನ್ ಕ್ವಶನ್, ಜಸ್ಟ್ ಒಂದು 1 minute ಪಾಸ್ ಮಾಡಿ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಂడి. ಸೊ ಇದು ನಾನು ತೆಗೆದಾಕ್ತೀನಿ. ಓಕೆ, ಸೊ ಇದಕ್ಕೆ ನೀವು ಆನ್ಸರ್ ಮಾಡಂడి. ಸೊ ಇಲ್ಲಿ ಓಕೆ, ಸೊ ಈ ಕ್ವಶನ್ ಎಂದು ದ ಟೀಚರ್ ಪ್ರೈಸ್ಡ್ ದ ಬಾಯ್. ಏನು ಕ್ವಶನ್, ದ ಟೀಚರ್ ಪ್ರೈಸ್ಡ್ ದ ಬಾಯ್, ಆಲ್ರೆಡಿ ಇದು ಇಡಿ ಆ್ಯಡ್ ಮಾಡದೆ. ಓಕೆ, ಸೊ ಇಲ್ಲಿ ನೀವು ಏನು ಕ್ವಶನ್, ಈ ಕ್ವಶನ್ನೇ ಆನ್ಸರ್ ಅನ್ನೋದು ಮಾಡಂడి, ನಾನು ಲಾಸ್ಟೇ ಕೇಳ್ತೀನಿ ಇದಕ್ಕೆ ಆನ್ಸರ್. ಸೊ ಹಿಯರ್ ವಿ ಹ್ಯಾವ್ ಅ ಬೋರ್ಡ್ ಎಕ್ಸಾಮ್ PYQ ಕ್ವಶನ್ಸ್. ನಾನು ವೆರಿ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ವಾಟ್ ಈಸ್ ದ್ಯಾಟ್ ಈಸ್ ಒಂದು ಡಿರೆಕ್ಟ್ ದೇ ಹೀ ಸೈಡ್ ಐ ಆಮ್ ಬಿಸಿ. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ದೇ ಬಂದದೆ. ಓಕೆ, ಟ್ರೈ ಟು ಫೋಕಸ್ ಆನ್ ದಿಸ್ ನೌ. ಅಟೆಂಟಿವ್ ವೇ ಈ ಸ್ಲೈಡ್ದೇ ನೀವು ನೋಡಂడి, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಪ್ಪ ನೋಡಂడి. ಸೊ ಇಲ್ಲಿ ಹೀ ಸೈಡ್ ಐ ಆಮ್ ಬಿಸಿ ಏನು ಕೇಳಾನೆ, ಹೀ ಸೈಡ್ ದ್ಯಾಟ್ ಅನ್ನೋದಿಲ್ಲ ಆ್ಯಡ್ ಮಾಡ್ಕಸಿ, ಹೀ ಸೈಡ್ ಹಿ ವಾಸ್ ಬಿಸಿ ಅಂದಪ್ಲ ನೀವು ಕೇಳಬೇಕು. ಇನ್ನೊಂದು ಫಾಲೋಡ್ ಬೈ ವಿ ಹ್ಯಾವ್ ಅ ನೆಕ್ಸ್ಟ್ ಕ್ವಶನ್, ಡಿರೆಕ್ಟ್ ಕ್ವಶನ್ ಆಸ್ ದ ಟೀಚರ್ ಸೈಡ್ ವಾಟ್ ಡೂ ಯುವರ್ ಹೋಮ್ವರ್ಕ್. ಇದು ಕ್ವಶನಾ, ರೈಟ್? ಕ್ವಶನಾ ಇಲ್ಲದಿಕ್ಕರೆ ಆರ್ಡರ್ ಮಾಡಲೆ, ಎಂದು ಆರ್ಡರ್ ಮಾಡಲೆ. ಸೊ ಈ ಕ್ವಶನ್ದೇ ಈ ಆರ್ಡರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನ ಈ ಆರ್ಡರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಕ್ವಶನ್ದೇ ಏನು ಬರ್ತೈತೆ, ವೆದರ್ ದೇ ಆರ್ ಆರ್ಡರಿಂಗ್, ವೆದರ್ ದೇ ಆರ್ ಅಪಲಜೈಸಿಂಗ್, ವೆದರ್ ದೇ ಆರ್ ರಿಕ್ವೆಸ್ಟಿಂಗ್, ವೆದರ್ ದೇ ಆರ್ ಸಜೆಸ್ಟಿಂಗ್, ಅದು ಕೂಡ ನೀವು ಆನ್ಸರ್ದೇ ಬರಬೇಕು. ಸೊ ಇಲ್ಲಿ ದ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ವಾಟ್, ಏನು ಆರ್ಡರ್ ಮಾಡಲೆ, ಪಿಜ್ಜಾ ಆರ್ಡರ್ ಮಾಡಲೆ, ನೋ, ದ ಸ್ಟೂಡೆಂಟ್ಸ್ ಟು ಡೂ ದೇರ್ ಹೋಮ್ವರ್ಕ್. ಓಕೆ, ಸೊ ಈ ಥರ ಇನ್ನೊಂದು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಕ್ವಶನ್ಸ್ದೇ, ಇದು ಇಂಪಾರ್ಟೆಂಟೇ, ಇದು ಇಂಪಾರ್ಟೆಂಟೇ, ಎಲ್ಲ ಇಂಪಾರ್ಟೆಂಟ್. ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದು ನಮಗೆ ಈ PYQಸ್ದೇ ಬಂದದ, ಅದಕ್ಕೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಓಕೆನಾ? ಸೊ ಇಲ್ಲಿ ಆ್ಯಕ್ಟಿವ್ ವಾಯ್ಸ್ದೇ ಕ್ವೆಶನ್ ಬಂದು, ಫಾರ್ ಎಕ್ಸಾಂಪಲ್, ಪೀಪಲ್ ಸ್ಪೀಕ್ ಇಂಗ್ಲೀಷ್ ವರ್ಲ್ಡ್ ವೈಡ್. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಆಬ್ಜೆಕ್ಟ್ ಅಂದರೆ ಇಂಗ್ಲೀಷ್ కాబట్టి ಆಬ್ಜೆಕ್ಟ್ ಫಸ್ಟ್ ನೀವು ಇಲ್ಲಿ ಇಕ್ಬೇಕು. ಏನದು ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಸೊ ಇಲ್ಲಿ ಆಬ್ಜೆಕ್ಟ್ ಇಲ್ಲಿ ಬಂದು ಈಸ್ ಸ್ಪೋಕೆನ್, ಸ್ಪೀಕ್ ಅನ್ನೋದು ಏನು ಮಾಡಬೇಕು, V3ದೇ ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ V3 ವರ್ಲ್ಡ್ ವೈಡ್. ಫಾಲೋಡ್ ಬೈ ವಿ ಹ್ಯಾವ್ ಅ ಒನ್ ಮೋರ್ ಕ್ವೆಶನ್, ವಾಟ್ ಇಸ್ ದಟ್, someone stole my bag was stolen, that's it.
ಹಿಯರ್ ಯು ಕ್ಯಾನ್ ಆ್ಯಡ್ ಮೈ ಬ್ಯಾಗ್ ವಾಸ್ ಸ್ಟೋಲನ್ ಬೈ ಸಮ್ಮನ್ ಕೂಡ ನೀವು ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಮೆನ್ಷನ್ ಮಾಡಲ್ಲ, ಯು ಕ್ಯಾನ್ ರೈಟ್ ಇಟ್. ಓಕೆನಾ? ಸೊ ವಿ ಹ್ಯಾವ್ ಅ ಟೆಕ್ಸ್ಟ್ ಬುಕ್ ಬೇಸ್ಡ್ ಓಕೆ PYQ ಕ್ವೆಶನ್ ಅನ್ನೋದು ನಮಗೆ ಅದನ್ಮದು 2021 ಪವನ್ ಐ ಹ್ಯಾವ್ ಅಟೆಂಡೆಡ್ ದ ಪ್ರೋಗ್ರಾಮ್. ಎಸ್, ಐ ಹ್ಯಾವ್ ಅಟೆಂಡೆಡ್ ದ ಪ್ರೋಗ್ರಾಮ್, ದಟ್ ಈಸ್ ದ ಕ್ವೆಶನ್. ಸೊ ಆನ್ಸರ್ ಹೆಂಗೆ ಬರ್ತದೆ ಅಂದರೆ, ಒಂದು ಬಂದು ಪ್ರೋಗ್ರಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ಲ, ಪ್ರೋಗ್ರಾಮ್ ಅನ್ನೋದು ಆಬ್ಜೆಕ್ಟ್ కాబట్టి ಈ ಆಬ್ಜೆಕ್ಟ್ ಅನ್ನೋದು ಇಲ್ಲಿ ಬಂದಿದೆ. ಸೊ ಇಲ್ಲಿ ಹ್ಯಾವ್ ಅನ್ನೋದು ಹೆಂಗೆ ಚೇಂಜ್ ಆಗ್ತದೆ ಅಂದರೆ, ಪಾಸ್ಟೇ ನೀವು ಕೇಳ್ತೀರಿ కాబట్టి ಹ್ಯಾಸ್ ಬೀನ್. ಹ್ಯಾಸ್ ಎದಕ್ಕೆ ಏನಂದರೆ ಇಲ್ಲಿ ಹ್ಯಾಸೇ ಎದಕ್ಕೆ ಏನಂದರೆ ಇಲ್ಲಿ ಈ ಹ್ಯಾಸ್ ಅನ್ನೋದು ಸಿಂಗ್ಯುಲರ್ ಅಲ್ಲ. ಸೊ ಇಲ್ಲಿ ಐ ಅನ್ನೋದು ಸಿಂಗ್ಯುಲರ್ కాబట్టి ಇಟ್ ಈಸ್ ಕನ್ವರ್ಟೆಡ್ ಇಂಟು ಹ್ಯಾಸ್. ಓಕೆ, ಸೊ ಇಲ್ಲಿ ಎಸ್, ಐ ಹ್ಯಾವ್ ಅಟೆಂಡೆಡ್ ದ ಪ್ರೋಗ್ರಾಮ್. ಸೊ ಇಲ್ಲಿ ಹ್ಯಾಸ್ ಬೀನ್ ಅಟೆಂಡೆಡ್ ಬೈ ಮೀ. ಓಕೆ, ಪರ್ಫೆಕ್ಟ್. ಅದನ್ನು ಕೇಳೋಣ కాబట్టి. ಇನ್ನೊಂದು ವಿ ಹ್ಯಾವ್ ಅ ಒನ್ ಮೋರ್ ಮಾಡೆಲ್ ಕ್ವೆಶನ್ 2022 ಬಂದದ. ಇಲ್ಲಿ ಹೆಂಗೆ ಬಂದದೆ ತಿಳ್ಕೊಳಮ್ಮ, ರೈಟ್? ಸೊ ಇಲ್ಲಿ ದ ವರ್ಲ್ಡ್ ಅಡ್ಮೈರ್ಸ್ ಗಾಂಧೀಜಿ ಆಸ್ ಅ ಗ್ರೇಟ್ ಲೀಡರ್. ಸೊ ಇದೇ ಏನಂದ್ರೆ, ಒಂದು ಈಸ್ ಇಟ್ ಗಾಂಧಿ ಅನ್ನೋ ಆತನು ಆಬ್ಜೆಕ್ಟ್, ಹೌದಾ? ಸೊ ಇಲ್ಲಿ ಆಬ್ಜೆಕ್ಟ್ ಫಸ್ಟ್ ಬಂದು ಓಕೆ. ಸೊ ಇಲ್ಲಿ ಅಡ್ಮೈರ್ಸ್ ಅಂದರೆ ನಾವು V3 ಕನ್ವರ್ಟ್ ಆಗಬೇಕು. ಓಕೆ, V3 ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ED ಆ್ಯಡ್ ಮಾಡಬೇಕು. ಸೊ ದ ಗಾಂಧಿ ಎಲ್ಲಿ ಅಡ್ಮೈರ್ಡ್ ಅನ್ನೋದು ಎಲ್ಲಿ ಬಂದದೆ? ಇಲ್ಲಿ ಬಂದದೆ. ಸೊ ಗಾಂಧೀಜಿ ವಾಸ್ ಅಡ್ಮೈರ್ಡ್ ಬೈ ದ ಏನಿದು ವರ್ಲ್ಡ್ ಸಬ್ಜೆಕ್ಟ್. ಓಕೆ, ಸೊ ದಿಸ್ ಇಸ್ ದ ವರ್ಲ್ಡ್ ಅನ್ನೋದು ಸಬ್ಜೆಕ್ಟ್ కాబట్టి ನಮಗೆ ಅಲ್ಲಿ ಬಂದದೆ. ಓಕೆ, ಹಿಯರ್ ವಿ ಹ್ಯಾವ್ ಅ, ನಾನು ಕೇಳಿದ್ದೀನಲ್ಲ ಫಸ್ಟ್ ಏನು ಕೇಳಿದ್ದೀನಿ ನಾನು ರ್ಯಾಪಿಡ್ ಫೈರ್ ರೌಂಡ್ ಅನ್ನೋದು ಇಕ್ತೀನಿ. 5 ಮಿನಿಟ್ಸ್ಗೂ ಅಲ್ಲ 2 ಮಿನಿಟ್ಸ್ದಾಗ ಕೇಳ್ತೀರಿ ನೀವು. ಏನು ಹೀ ಸೈಡ್ ಐ ಆಮ್ ಬಿಸಿ, ಇದು ಆಲ್ರೆಡಿ ಕೇಳಿದಿರಲ್ಲ ಮ್ಯಾಮ್ ಅಂದರೆ, ಎಸ್ ಮ್ಯಾಮ್ ಇದು PYQ కాబట్టి ನಾನು ಇಕ್ಕಿದ್ದೀನಿ, ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಕೇಳಿ, ರೈಟ್? ಇದಕ್ಕೆ ಆನ್ಸರ್ ಮಾಡಿ. ದ ಟೀಚರ್ ಸೆಡ್ ಡೂ ಯೋರ್ ಹೋಮ್ವರ್ಕ್, ಇದು ಕೂಡ PYQ, ಅದಕ್ಕೆ ನಿಮಗೆ ಒಂದು ಬಾರಿ ಜಸ್ಟ್ ರಿವಿಷನ್ನೇ ನಾನು ಇಕ್ಕಿದ್ದೀನಿ. ದೇ ಪ್ಲೇಡ್ ಕ್ರಿಕೆಟ್, ಆನ್ಸರ್ ಮಾಡಂడి. ಆ್ಯಂಡ್ ಹೀ ಹ್ಯಾಸ್ ಕಂಪ್ಲೀಟೆಡ್ ದ ಹೋಮ್ವರ್ಕ್. ಎಲ್ಲದಕ್ಕೆ ನೀವು ಆನ್ಸರ್ ಮಾಡಂడి. ಓಕೆ, ರೈಟ್? ಸೊ ಇಲ್ಲಿ ನಾವು ಏನು ಕಲ್ತ್ಕೊಂಡಿದ್ದೀವನಂದರೆ, ಫೈನಲ್ ಮಾಸ್ಟರ್ ಶೀಟ್ ಆಫ್ ಟುಡೇಸ್ ಕ್ಲಾಸ್ ಏನದು ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೆ. ನಾವು ಏನು ಮಾಡ್ಬೇಕಂತ ಅನ್ಕೊಂಡಿದ್ವಿ, ಒಂದು ಬಂದು ಡಿರೆಕ್ಟ್ ದೇ ನಾವು ಏನು ಕಲ್ತ್ಕೊಂಡಿದ್ವಿ, ರೈಟ್? ಸೊ ಇಲ್ಲಿ ರಿಮೂವ್ ಕ್ವೊಟೇಶನ್ ಮಾರ್ಕ್ಸ್, ರೈಟ್? ಸೊ ಈ ಕ್ವೊಟೇಶನ್ ಮಾರ್ಕ್ಸ್ ಅನ್ನೋದು ನಾವು ತೆಗೆದಾಕಬೇಕು. ಆ್ಯಂಡ್ ಆಲ್ಸೋ ಗೋಲ್ಡನ್ ಫಾರ್ಮುಲಾ ಏನಂದರೆ 3T ಫಾರ್ಮುಲಾ ಫಾಲೋಡ್ ಬೈ ವಿ ಹ್ಯಾವ್ ಅ SOP ರೂಲ್. ಆ್ಯಂಡ್ ಏನಿದು, ಸೊ ಈ 3T ಪ್ರೊನೌನ್ಸ್ ದೇ ವಿ ಹ್ಯಾವ್ SOP ಫಾರ್ಮುಲಾ, ಅದು ನಾವು ಕಲ್ತ್ಕೊಂಡಿದ್ವಿ. ಇನ್ನೊಂದು 3T ದೇ ಚೇಂಜ್ ಅನ್ನೋದು ಹಿಂದಕ್ಕೆ ಹೋಗ್ತದೆ ಅಂತ ನಾವು ಕಲ್ತ್ಕೊಂಡಿದ್ವಿ. ಆ್ಯಂಡ್ ಟೈಮ್ ವರ್ಡ್ಸ್ ಅನ್ನೋದು ಕೂಡ ನಾವು ದೆನ್ ಓಕೆ ಆಗೋ ಬಿಫೋರ್ ಅನ್ನಪ್ಪಲೆ ಕನ್ವರ್ಟ್ ಆಗ್ತದೆ ಅಂಪಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಫಾಲೋಡ್ ಬೈ ವಿ ಹ್ಯಾವ್ ಅ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ದೇ. ಓಕೆ, ಏನು ಕಲ್ತ್ಕೊಂಡಿದ್ದೀವಿ ನಾವು? ಆಬ್ಜೆಕ್ಟ್ ಅನ್ನೋದು ಫಸ್ಟ್ ನಾವು ನೋಡಬೇಕು. ಆ್ಯಂಡ್ ನೋಡ್ಕಾಸ ಏನು ಮಾಡಬೇಕು? ಆಬ್ಜೆಕ್ಟ್ ಕಾಣಿಸಲ್ಲ ಅಂದ್ಕೊಂಡೆ ನೀವು ಸ್ಕಿಪ್ ಮಾಡಂಡಿ. ಆ್ಯಂಡ್ ಆಬ್ಜೆಕ್ಟ್ನ ಫಸ್ಟಿಗೆ ನಾವು ಇಕ್ಕಬೇಕನ್ಮದು. ಓಕೆ, ಆ್ಯಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. ವರ್ಬ್ ಬಿ ಫಾರ್ಮ್ ಅನ್ನೋದು ನಾವು ಯೂಸ್ ಮಾಡಬೇಕು. ಆ್ಯಂಡ್ ವರ್ಬ್ ಅನ್ನೋದು ಅದು ಡ್ರಾಪ್ ಡೌನ್ ಆಗಬೇಕು. ಎಲ್ಲಿ ಯಾವ ಫಾರ್ಮ್ ಅಂದರೆ V3 ಫಾರ್ಮ್ಗೆ ಬಿ ಕೂಡ ಯೂಸ್ ಮಾಡಬೇಕು. ಓಕೆ, ಬಿ ವರ್ಬ್ಸ್ ಅಂದರೆ ಏನು? ED ಆ್ಯಡ್ ಮಾಡೋದು, ರಿಟರ್ನ್ ಆ್ಯಡ್ ಮಾಡ್ಬೋದು. ಹಂಗೆ ಈಸ್ ರಿಟರ್ನ್ ಅಂದರೆ ವಾಸ್ ರಿಟರ್ನ್, ನಾವು ಸ್ಲೈಡ್ದೇ ನೋಡಿದ್ದೀವಲ್ಲ, ಸೊ ಆ ಥರ ನಾವು ಆ್ಯಡ್ ಮಾಡಬೇಕು. ಸೊ ಇನ್ನೊಂದು ಸಬ್ಜೆಕ್ಟ್ ಎವಲಾರೇ ಕೂಡ ನೀವು ಆನ್ಸರ್ ಬರೋದ್ನಲ್ಲಿ ಬೈ ಹಿಮ್, ಓಕೆ, ಬೈ ಹರ್, ಸೊ ಹಂಗೆ ಬೈ ಕ್ರಿಕೆಟ್, ಬೈ ಸಮ್ವನ್ ಅಂದಪ್ಪಲೆ ನಮಗೆ ಈ ಥರ ನಾವು ಕಲ್ತ್ಕೊಂಡಿದ್ವಿ. ಸೊ ಇವೆಲ್ಲ ನಿಮಗೆ ಹೆಂಗೆ ಅರ್ಧವಾಯದಲ್ಲವ ಅದು ಕಮೆಂಟ್ ಮಾಡಂడి. ಎಸ್, ಐ ಅಂಡರ್ಸ್ಟ್ಯಾಂಡ್ ಅಂದಪ್ಪಲೆ ಕಮೆಂಟ್ ಮಾಡಂడి. ಆ್ಯಂಡ್ ಇಫ್ ದಿಸ್ ಗ್ರಾಮರ್ ಒನ್ ಶಾಟ್ ಆಫ್ direct and indirect speech come endudu active and passive voices helped you, hit the like and share and also subscribe button.
because you will get such of a more wonderful and interesting grammar topics. Okay, one shot sessions of individual lessons. ನಿಮ್ಗೆ ಏನಿದ್ರು ಕೂಡ ಅವೆಲ್ಲ ನಾನು ಪೋಸ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆನಾ? ಆ್ಯಂಡ್ ಎಂದು ನೀವು ಕಮೆಂಟ್ ಮಾಡಂడి ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ನಿಮಗೆ ಬರಬೇಕು ಅಂದಪ್ಲೆ ಕಮೆಂಟ್ ಮಾಡಂడి. ಏನು ಕಮೆಂಟ್ ಮಾಡ್ತೀರಿ? ಫುಲ್ ಮಾರ್ಕ್ಸ್. ಓಕೆನಾ? ಫುಲ್ ಮಾರ್ಕ್ಸ್ ಅಂದಪ್ಲೆ ನೀವು ಕಮೆಂಟ್ ಮಾಡಂడి. ಓಕೆ, ಫುಲ್ ಮಾರ್ಕ್ಸ್ ಅಂದಪ್ಲೆ ನೀವು ಕಮೆಂಟ್ ಮಾಡಂడి. ಓಕೆ, ಕಮೆಂಟ್ ಮಾಡ್ತೀರಾ ಅಲ್ಲವಾ? ರೈಟ್? ಆ್ಯಂಡ್ subscribe to the channel, share this to your more friends and family members. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರೆ ಕೂಡ ಇಂಗ್ಲೀಷ್ ಗ್ರಾಮರ್ ಏನನ್ನ ಸ್ವಲ್ಪ ಹಂಗಿದ್ರೆ ಕೂಡ ಓಕೆ, ಈ ಸೆಷನ್ನ ನೋಡಿ ಅವರು ಸ್ವಲ್ಪ ನಾಲೆಜ್ ಅನ್ನೋದು ಗೇನ್ ಮಾಡ್ಕೋತಾರೆ. ಓಕೆನಾ? ಇನ್ನೊಂದು ರೈಟ್, see you all in the next SSLC master classes. Okay na? So thank you for watching me and all the very best for your preparation of these content. Okay, bye bye.